Hello everyone, welcome back to my YouTube channel. Here in this video series, which is a part of DCET 2026 preparation, statistical and analytics ಅಲ್ಲಿ statistical data collection and tools and its types ಅದ್ರ ಬಗ್ಗೆ ತಿಳ್ಕೊಂತೀರಾ. ನಿಮ್ಮ ಒಂದು ಸಿಲೆಬಸ್ ಅಲ್ಲಿ ಇಟ್ ಇಸ್ ಫಾರ್ 3 marks. The syllabus ಬಗ್ಗೆ ಹೇಳೋದಾದ್ರೆ we have definition of data and classification of data where you're going to learn about qualitative, quantitative, discrete and continuous data collection tools where you will be asked like for example questionnaire, survey, interview and focus group discussion and some of the portion related to data cleaning. So ಇದು ನಿಮ್ಮ ಸಿಲೆಬಸ್ ಇರುವಂಥದ್ದು ಯಾವುದು DCET 2026 ಅಲ್ಲಿ. ವಿಲ್ ಗೋ ಟು ದ ಮೈಂಡ್ ಮ್ಯಾಪ್ ಫಾರ್ ದಿಸ್. ಮೈಂಡ್ ಮ್ಯಾಪ್ ಅಲ್ಲಿ ಹೇಳೋದಾದ್ರೆ ನಾವು ನೋಡ್ಬೋದು ಇಲ್ಲಿ ಎಲ್ಲ ಕಂಪ್ಲೀಟ್ ಒಂದು ಸ್ಟ್ರಕ್ಚರಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ಬಿಫೋರ್ ಗೋಯಿಂಗ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ವಿಲ್ ಲೆಟ್ ಅಸ್ ಮೂವ್ ಆನ್ ಟು the topic called data. What do you mean by data? Data andre it is a collection of facts, numbers, words, measurements, observations or description anta helbodu. So yavade facts agirbodu, numbers agirbodu, words agirbodu, measurements agirbodu, or you observe something and you record it. So those types are called data anta karitivi. So these data na ನಾವು it's a process of gathering and measuring information in a systematic way. ಒಂದು ಸರಿಯಾದ ದಾರಿಲಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ಅದನ್ನು ಇನ್ಫಾರ್ಮೇಷನ್ನ ಅನಲೈಸ್ ಮಾಡಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಡೇಟಾ ಕಲೆಕ್ಷನ್. ಸೊ ಜನರಲಿ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ. ಒನ್ ಇಸ್ ಪ್ರೈಮರಿ ಡೇಟಾ ಅಂಡ್ ಸೆಕೆಂಡರಿ ಡೇಟಾ. ಹಿಯರ್ ಯುವರ್ ಕ್ವಶನ್ ವಿಲ್ ಬಿ ಆಸ್ಕಿಂಗ್ ಇನ್ ದ ಪ್ರೀವಿಯಸ್ 3 years ಇನ್ ಅ ಮೋಸ್ಟ್ ಫ್ರೀಕ್ವೆಂಟ್ ವೇ ಕೇಳ್ತಾ ಇರ್ತಾರೆ, ಹಾಗಾಗಿ ಮಿಸ್ ಮಾಡಿಬಿಡಿ ಯಾರು. ಪ್ರೈಮರಿ ಡೇಟಾ ಅಂದರೆ ಏನು? ಸೊ ಆಸ್ ದ ನೇಮ್ ಇಂಡಿಕೇಟ್ಸ್, ದೀಸ್ ಡೇಟಾಸ್ ಆರ್ ಕಲೆಕ್ಟೆಡ್ ಫಾರ್ ದ ಫಸ್ಟ್ ಟೈಮ್. ಅಂದರೆ ನೀವೇನಾದರೂ ಒಂದು ರಿಸರ್ಚ್ ಮಾಡ್ತಿದ್ರೆ ಅಥವಾ ಯಾವ್ದಾದ್ರು ಒಂದು ಡೇಟಾ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನೀವೇ ಹೋಗಿ ಆ ಸೋರ್ಸಿಂದ ಇನ್ಫಾರ್ಮೇಷನ್ ತಗೊಳ್ಳೋದು, ಡೇಟಾನ ತಗೊಳ್ಳೋದಕ್ಕೆ ನಾವು ಪ್ರೈಮರಿ ಡೇಟಾ ಅಂತ ಕರಿತೀವಿ. ಸೊ ಈ ಡೇಟಾಗಳದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳೋದಾದ್ರೆ ಇಟ್ ಈಸ್ ಡೂಯಿಂಗ್ ಫಾರ್ ದ ಸ್ಪೆಸಿಫಿಕ್ ಪರ್ಪಸ್, ಹೈಲಿ ಆಕ್ಯುರೇಟ್ ಡೇಟಾ ಆ್ಯಂಡ್ ಡೈರೆಕ್ಟ್ಲಿ ಯು ಕ್ಯಾನ್ ಟೇಕ್ ಫ್ರಮ್ ದ ರೆಸ್ಪಾಂಡೆಂಟ್ಸ್ ಅಂದರೆ ಯಾರು ನಿಮಗೆ ಡೇಟಾ ಕೊಡ್ತಾರೆ ಅವರಿಂದನೇ ತಗೊಳ್ಳೋದ್ರಿಂದ ತುಂಬ ಆಕ್ಯುರೇಟ್ ಡೇಟಾ ಅಂತ ಹೇಳ್ಬೋದು. ಆ್ಯಂಡ್ ಯಾವ್ಯಾವ ಮೆಥಡ್ಸ್ ಇದೆ ಈ ಥರ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ್ರೆ, ಸರ್ವೆ ಅಂತ ಇದೆ, ಇಂಟರ್ವ್ಯೂ ಅಂತ ಇದೆ, ಎಕ್ಸ್ಪೆರಿಮೆಂಟಲ್ ಡೇಟಾ ಅಂತ ಇದೆ. ಸೊ ದೀಸ್ ಆರ್ ದ ಮೆಥಡ್ಸ್ ಆಫ್ ಕಲೆಕ್ಟಿಂಗ್ ದ ಪ್ರೈಮರಿ ಡೇಟಾ. ಇನ್ನು ಟೈಪ್ಸ್ ಆಫ್ ಪ್ರೈಮರಿ ಡೇಟಾಗೆ ಬಂದರೆ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಪ್ರೈಮರಿ ಡೇಟಾ, ದಟ್ ಈಸ್ ಕ್ವಾಂಟಿಟೇಟಿವ್ ಡೇಟಾ ಆ್ಯಂಡ್ ಕ್ವಾಲಿಟೇಟಿವ್ ಡೇಟಾ. ಆಸ್ ದ ನೇಮ್ ಇಂಡಿಕೇಟ್ಸ್, ಕ್ವಾಂಟಿಟೇಟಿವ್ ಡೇಟಾ ಗಿವ್ಸ್ ಯು ದ ಡೇಟಾ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ನಂಬರ್ಸ್ ಅಲ್ಲಿ ಕೊಟ್ಟರೆ ಡೇಟಾನ ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ಕ್ವಾಲಿಟೇಟಿವ್ ಡೇಟಾನ ಬೇಸ್ಡ್ ಆನ್ ಅಬ್ಸರ್ವೇಷನ್ನು, ನೀವು ಅದಕ್ಕೆ ಸೆನ್ಸ್ ಆರ್ಗನ್ಸ್ ಇಂದ ಏನಾದ್ರು ಇನ್ಫಾರ್ಮೇಷನ್ಸ್ನ ತಗೊಂಡ್ರೆ ಕ್ವಾಲಿಟೇಟಿವ್ ಡೇಟಾ. ಅಂದರೆ ದೀಸ್ ಡೇಟಾಸ್ ಆರ್ ಮೆಂಟ್ ಟು ಚೆಕ್ ದ ಕ್ವಾಲಿಟಿ ಆಫ್ ದ ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಟು ಕಲೆಕ್ಟ್. ಸೊ ಕ್ವಾಂಟಿಟೇಟಿವ್ ಡೇಟಾದಲ್ಲಿ ಕ್ವಾಂಟಿಟಿ ಆರ್ ಹೌ ಮಚ್ ಅಂತ ಏನು ಕರಿತೀವಿ, ನಂಬರ್ಸಲ್ಲಿ ನಾವು ಡೇಟಾನ ಕಲೆಕ್ಟ್ ಮಾಡೋದಕ್ಕೆ ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ಸೊ ಇದು ಒಂದು ಟೈಪ್ ಆಫ್ ಡೇಟಾ. ಆದರೆ ಸೆಕೆಂಡರಿ ಡೇಟಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡರಿ ಡೇಟಾದಲ್ಲಿ ದೀಸ್ ಆರ್ ದ ಡೇಟಾಸ್ ವಿಚ್ ಆರ್ ಆಲ್ರೆಡಿ ಕಲೆಕ್ಟೆಡ್ ಡೇಟಾ, ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿದೆ. ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಆರ್ ಸಮ್ ರಿಸರ್ಚ್ ಜರ್ನಲ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು. ಸೊ ದೋಸ್ ಆರ್ ದ ಡೇಟಾಸ್ ವೇರ್ ಯು ಎಕ್ಸ್ಟ್ರಾಕ್ಟ್ಸ್ ಫಾರ್ ಯುವರ್ ಪರ್ಪಸ್. ನಿಮ್ಮ ಒಂದು ರಿಸರ್ಚ್ ಏರಿಯಾಸ್ಗೆ ಆ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಸೆಕೆಂಡರಿ ಡೇಟಾ. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಡೂ ದ ಸೆನ್ಸಸ್ ಡೇಟಾ, ಯು ನೀಡ್ ಟು ಚೆಕ್ ದ ಗೌರ್ಮೆಂಟ್ ರಿಪೋರ್ಟ್ಸ್ ಫಾರ್ ದ ಪ್ರೀವಿಯಸ್ ಡೆಕೇಡ್ ಅಂತ ಹೇಳ್ಬೋದು. ರಿಸರ್ಚ್ ಮಾಡ್ತಾ ಇದ್ರೆ, PhD ಅಥವಾ MTech ಆ ಥರ ಏನಾದರೂ ಮಾಡ್ತಾ ಇದ್ರೆ, ಯು ನೀಡ್ ಟು ಟೇಕ್ ಸಮ್ ಇನ್ಪುಟ್ಸ್ ಫ್ರಮ್ ದ ಜರ್ನಲ್ಸ್. ಪ್ರೀವಿಯಸ್ ಕಂಪನಿ ರೆಕಾರ್ಡ್ಸ್ ತೊಗೊಂಡು ಇವಾಗ ನಾವು ಕಂಪನಿ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳ್ತೀವಿ. ವಿಲ್ ಗೋಯಿಂಗ್ ಟು ಟೇಕ್ ದ ಡೇಟಾ ಫ್ರಮ್ ದ ವೆಬ್ಸೈಟ್ಸ್, ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಸೆಕೆಂಡರಿ ಡೇಟಾ. ಆ್ಯಂಡ್ ಸಮ್ ಆಫ್ ದ ಸ್ಟ್ಯಾಟಿಸ್ಟಿಕಲ್ ಪಬ್ಲಿಕೇಶನ್ಸ್ ಅವೈಲಬಲ್ ಇನ್ ದ ಸೈಟ್ ಆಲ್ಸೋ, ಇದನ್ನು ಕೂಡ ನಾವು ಸೆಕೆಂಡರಿ ಡೇಟಾ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ ಸೆನ್ಸಸ್ ಡೇಟಾ ಆ್ಯಂಡ್ ಎಕನಾಮಿಕ್ ರಿಪೋರ್ಟ್ಸ್ಗಳೆಲ್ಲ ಏನು ನಾವು ಪ್ರತಿನಿತ್ಯ ನ್ಯೂಸಲ್ಲಿ ನೋಡ್ತಿರ್ತೀವಿ ಅಥವಾ ಪೇಪರ್ಸಲ್ಲಿ ಬರ್ತಾ ಇರುತ್ತೆ, ದೋಸ್ ಆರ್ ದ ಡೇಟಾಸ್ ವಿಚ್ ಆರ್ ಟೇಕನ್ ಫ್ರಮ್ ದ ಪ್ರೀವಿಯಸ್ ರೆಕಾರ್ಡ್ಸ್. ಸೊ ನಿಮಗೆ ಎಕ್ಸಾಮಲ್ಲಿ ಏನು ಬರುತ್ತೆ, ಫಾರ್ ದ ಫಸ್ಟ್ ಟೈಮ್ ಡೇಟಾ ತೊಗೊಂಡ್ರೆ ಯಾವ ಥರ ಡೇಟಾ ಅಂತ ಕರಿತೀವಿ, ಆಲ್ರೆಡಿ ಎಕ್ಸಿಸ್ಟಿಂಗ್ ಡೇಟಾದಿಂದ ನೀವು ಇನ್ಫಾರ್ಮೇಷನ್ ತೊಗೊಂಡು ನಿಮ್ಮ ಒಂದು ವರ್ಕಿಗೆ ಯೂಸ್ ಮಾಡಿಕೊಂಡ್ರೆ ಏನಂತ ಕರಿತೀವಿ. ಸೊ ಈ ಎರಡು ತುಂಬ ಇಂಪಾರ್ಟೆಂಟು. ಯು ಮೇ ಆಸ್ಕ್ಡ್ ಫಾರ್ ಎಕ್ಸಾಂಪಲ್ಸ್ ಆಲ್ಸೋ, ಸೊ ಕೀಪ್ ದಟ್ ಇನ್ ಮೈಂಡ್. ವಿಲ್ ಮೂವ್ ಆನ್ ಟು ದ ಪ್ರೈಮರಿ ಡೇಟಾ. ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆಗಿ ಹೇಳೋದಾದರೆ, ಪ್ರೈಮರಿ ಡೇಟಾದಲ್ಲಿ ಕ್ವಾಂಟಿಟೇಟಿವ್ ಡೇಟಾ, ಕ್ವಾಲಿಟೇಟಿವ್ ಡೇಟಾ ಅಂತ ಈಗ ತಾನೇ ತಿಳ್ಕೊಂಡ್ರಿ. ಕ್ವಾಂಟಿಟೇಟಿವ್ ಡೇಟಾ ಅಂದರೆ ದೀಸ್ ಆರ್ ದ ಡೇಟಾ ವಿಚ್ ಕ್ಯಾನ್ ಬಿ ಕೌಂಟೆಡ್ ಆರ್ ಮೆಷರ್ಡ್. ಯಾವ ಡೇಟಾನ ನೀವು ಕೌಂಟ್ ಮಾಡ್ಬೋದು ಅಥವಾ ಮೆಷರ್ ಮಾಡ್ಬೋದು ಅಂಥ ಡೇಟಾಗೆ ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ಅದರಲ್ಲಿ ನಿಮಗೆ ನಂಬರ್ಸಲ್ಲಿ ಇರೋದ್ರಿಂದ ಇಟ್ ಮೇ ಬಿ ಹೋಲ್ ನಂಬರ್ ಆರ್ ಇಟ್ ಮೇ ಬಿ ಫ್ರಾಕ್ಷನ್ ಅಥವಾ ಡೆಸಿಮಲ್ ನಂಬರ್ಸ್ ಬರುತ್ತೆ. ಸೊ ಇಫ್ ಇಟ್ ಇಸ್ ಎ ಹೋಲ್ ನಂಬರ್ ಡೇಟಾ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಡಿಸ್ಕ್ರೀಟ್ ಡೇಟಾ.
and for decimal numbers we can call it as a continuous data. ಇದಿಷ್ಟೇ ತಿಳ್ಕೊಳ್ಳಿ. ಎರಡು ಕೂಡ ನಂಬರ್ಸ್ ಇಂದ ಮೆಜರ್ ಮಾಡುವಂಥದ್ದು, ನಂಬರ್ಸ್ ಇಂದ ಕೌಂಟ್ ಮಾಡುವಂಥದ್ದೇ. ಬಟ್ ದ ಥಿಂಗ್ ಈಸ್ ಹಿಯರ್ ದ ವ್ಯಾಲ್ಯೂಸ್ ಕ್ಯಾನ್ ಬಿ ಕೌಂಟೆಡ್ ಇನ್ ಆಸ್ ಎ ಹೋಲ್ ನಂಬರ್. Here the values can be measured which can include decimals or fractions. For example, for the discrete data, how many number of cars, how many number of cities are there in India, how many number of students are there in the classroom. So these are the data we can classify as discrete data. For a continuous data bandre, what is the length of the car, what is the weight of a man, what is the distance between Bangalore and Mysore. So these are the examples of continuous data. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಯಾವ ಡೇಟಾ ಹೋಲ್ ನಂಬರ್ ಇಂದ ನಾವು ತಗೋತೀವೋ ಅದಕ್ಕೆ ನಾವು ಡಿಸ್ಕ್ರೀಟ್ ಡೇಟಾ ಅಂತ ಕರಿತೀವಿ. ಯಾವ ಡೇಟಾದಲ್ಲಿ ನಮಗೆ ಡೆಸಿಮಲ್ ಅಥವಾ ಫ್ರಾಕ್ಷನ್ ನಂಬರ್ನು ತಗೋತೀವೋ ಅದಕ್ಕೆ ನಾವು ಕಂಟಿನ್ಯೂಸ್ ಡೇಟಾ ಅಂತ ಕರಿತೀವಿ. ಇನ್ನು ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಈ ಡೇಟಾಗಳಿಗೆ ನೋಡೋದಾದ್ರೆ ಮೀನ್, ಮೀಡಿಯನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಂದ ಅದನ್ನು ಮೆಜರ್ ಮಾಡ್ತಾರೆ. ಆ್ಯಂಡ್ ಯು ಕ್ಯಾನ್ ರೆಪ್ರೆಸೆಂಟ್ ದೀಸ್ ಡೇಟಾ ಇನ್ ಬಾರ್ ಚಾರ್ಟ್, ಹಿಸ್ಟೋಗ್ರಾಮ್, ಬಾಕ್ಸ್ ಪ್ಲಾಟ್, ಲೈನ್ ಚಾರ್ಟ್. ಈ ಗ್ರಾಫ್ಸ್ಗಳಿಂದ ನಾವು ಕಂಪ್ಲೀಟ್ ಕ್ವಾಂಟಿಟೇಟಿವ್ ಡೇಟಾನ ರೆಪ್ರೆಸೆಂಟ್ ಮಾಡ್ಬೋದು. ಸೊ ದೀಸ್ ಕಂಪ್ಲೀಟ್ ಏನು ಪರ್ಪಲ್ ಕಲರಲ್ಲಿ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ಅಬೌಟ್ ಕ್ವಾಂಟಿಟೇಟಿವ್ ಡೇಟಾ. Coming to the second type of primary data, that is qualitative data. So these are the data which are particularly based on the observation made by the observer, that is see, feel, taste, hear and smell. So these are the sense organs. ನಮ್ಮ ಒಂದು ಏನು ಸೆನ್ಸ್ ಆರ್ಗನ್ಸ್ ಮುಖಾಂತರ ನಾವು ಡೇಟಾನ ಗ್ಯಾದರ್ ಮಾಡಿದ್ರೆ we can call it as a qualitative data. ಇದರಲ್ಲೂ ಕೂಡ ಎರಡು ಟೈಪ್ ಆಫ್ ಡೇಟಾ ಇದೆ, ನಾಮಿನಲ್ ಡೇಟಾ ಆ್ಯಂಡ್ ಆರ್ಡಿನಲ್ ಡೇಟಾ ಅಂತ. ನಾಮಿನಲ್ ಡೇಟಾ ಅಂದರೆ ದೀಸ್ ಆರ್ ದ ಡೇಟಾ ವಿಚ್ ಕ್ಯಾನ್ ಗಿವ್ ಇನ್ ಕ್ಯಾಟಗರೀಸ್. ಯಾವುದೇ ಥರ ನಂಬರ್ಸಲ್ಲಿ ಕೊಡೋದಿಲ್ಲ ಅಥವಾ ಆರ್ಡರಲ್ಲಿ ಕೊಡೋದಿಲ್ಲ, ಕ್ಯಾಟಗರೀಸಲ್ಲಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದ ಕಲರ್ ಆಫ್ ದ ಕಾರ್, ವಾಟ್ಸ್ ದ ಬ್ರ್ಯಾಂಡ್ ನೇಮ್ ಆಫ್ ದ ಕಾರ್, ವಾಟ್ ಇಸ್ ದ ಜೆಂಡರ್ ಆಫ್ ದಿಸ್ ಪರ್ಸನ್. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ನಾಮಿನಲ್ ಡೇಟಾ. ಕಮಿಂಗ್ ಟು ದ ಆರ್ಡಿನಲ್ ಡೇಟಾ, ದೀಸ್ ಆರ್ ದ ಡೇಟಾ ವಿಚ್ ಕ್ಯಾನ್ ಕ್ಯಾಟಗರೈಸ್ ವಿತ್ ಆರ್ಡರ್ ಅಥವಾ ರ್ಯಾಂಕಿಂಗ್. ಫೀಡ್ಬ್ಯಾಕ್ ತಗೋತೀರಿ ಅಥವಾ ಎಲ್ಲಾದರೂ ನಾವು ಮಾರ್ಕೆಟ್ಸ್ಗೆ ಹೋದಾಗ ವಿಲ್ ಗಿವ್ ಎ ಫೀಡ್ಬ್ಯಾಕ್ ಟು ದ ಕಸ್ಟಮರ್ ಸರ್ವಿಸ್. ಸೊ ದೋಸ್ ಆರ್ ದ ಥಿಂಗ್ಸ್. ಅಲ್ಲಿ ಕೂಡ ಡೇಟಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ದಟ್ ಡೇಟಾ ಈಸ್ ಇನ್ ಟರ್ನ್ ಲೀಡ್ಸ್ ಟು ಏನು ಅವ್ರಿಗೆ ಪ್ರಮೋಷನ್ ಕೊಡೋದಕ್ಕೆ ಎಂಪ್ಲಾಯೀಸ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದರಲ್ಲಿ ನೋಡಿ, ವೆರಿ ಸ್ಯಾಟಿಸ್ಫೈಡ್, ಸ್ಯಾಟಿಸ್ಫೈಡ್, ಅನ್ಸ್ಯಾಟಿಸ್ಫೈಡ್ ಅಂತ ಏನೋ ನೀವು ಫೀಡ್ಬ್ಯಾಕ್ ಕೊಟ್ಟರೆ ದಟ್ ಡೇಟಾ ಈಸ್ ಗ್ಯಾದರ್ಡ್ ಆ್ಯಂಡ್ ಕಾಲ್ ಇಟ್ ಆಸ್ ಎ ಆರ್ಡಿನಲ್ ಡೇಟಾ. ಇದನ್ನು ನಾವು ನಾಮಿನಲ್ ಡೇಟಾನ ಫ್ರೀಕ್ವೆನ್ಸಿ ಅಥವಾ ಪರ್ಸೆಂಟೇಜ್ ಪ್ರಪೋರ್ಷನಿಂದ ಅಳಿತೀವಿ ಅಥವಾ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನು ರ್ಯಾಂಕ್ ಅಥವಾ ಆರ್ಡರಿಂದ ಅಳಿತೀವಿ. ಇದು ಕೂಡ ಎಕ್ಸಾಮಲ್ಲಿ ಬರ್ಬೋದು. ನ್ಯೂಮರಿಕಲ್ ವ್ಯಾಲ್ಯೂ ಅಥವಾ ಆರ್ಡರ್ ಇಲ್ಲದೆ ಇರುವಂತಹ ಡೇಟಾ ಯಾವುದು ಅಂದರೆ ನಾಮಿನಲ್ ಡೇಟಾ, ಆರ್ಡರ್ ಅಥವಾ ರ್ಯಾಂಕಿಂಗ್ ಇರುವಂತಹ ಡೇಟಾ ಯಾವುದು ಅಂದರೆ ಆರ್ಡಿನಲ್ ಡೇಟಾ. ಸೊ ಎಕ್ಸಾಂಪಲ್ಸ್ ಬರೀರಿ. ಪೈ ಚಾರ್ಟ್, ಕಾಲಮ್ ಚಾರ್ಟಲ್ಲೂ ತೋರಿಸ್ತಾರೆ, ಬಾರ್ ಚಾರ್ಟಲ್ಲೂ ಕೂಡ, ಇದನ್ನು ಕೂಡ ಪೈ ಚಾರ್ಟ್, ಕಾಲಮ್ ಚಾರ್ಟಲ್ಲೂ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ. Coming to the data collection tools, this is very very important for your examination point of view. There are 4 type of data collection tools. ಇವಾಗ ಏನು ಕಲ್ತ್ಕೊಂಡ್ರಿ, ಇವಾಗ ಡೇಟಾ ಅಂದರೆ ಏನು, ಟೈಪ್ಸ್ ಆಫ್ ಡೇಟಾ, ಅದರಲ್ಲಿ ಇನ್ ಟರ್ಮ್ ಯಾವ್ಯಾವ ಡೇಟಾಸ್ ಇದೆ, ಅದ್ರ ಎಕ್ಸಾಂಪಲ್ಸ್ ಎಲ್ಲ ತಿಳ್ಕೊಂಡ್ರಿ. ಅದ್ರದ್ದು ಯಾವ ಥರ ಕಲೆಕ್ಟ್ ಮಾಡ್ತಾರೆ, ಟೂಲ್ಸ್ಗಳು ಯಾವುದಿದೆ ಅಂತ ಹೇಳಿದ್ರೆ, there are 4 different tools according to your syllabus. Number 1 is questionnaire, number 2 is survey, number 3 is interview, and number 4 is focus group discussion. So 4 type of tools ಅಲ್ಲಿ ನಾವು ಡೇಟಾನ ಗ್ಯಾದರ್ ಮಾಡ್ಬೋದು. ಸೊ questionnaire, as the name indicates, it will be having set of questions sent to the respondent by through the ಗೂಗಲ್ ಫಾರ್ಮಿಂದ ಕಳಿಸ್ಬೋದು, ಅಥವಾ ನೀವೇ ಹ್ಯಾಂಡ್ ರಿಟನ್ ಅಥವಾ ಪ್ರಿಂಟೆಡ್ ವರ್ಷನ್ ಡೇಟಾನ ಅವರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಕೊಡ್ಬೋದು. ಸೊ ಸೆಟ್ ಆಫ್ ಕ್ವಶನ್ಸ್ನ ನಾವು ರೆಸ್ಪಾಂಡೆಂಟ್ ಕೇಳಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ questionnaire. ಸೊ questionnaire ಮೇಜರ್ ಏನಪ್ಪ ಫೀಡ್ಬ್ಯಾಕ್ ಅಂತ ಹೇಳಿದ್ರೆ, ದ ಪೀಪಲ್ ಮೇ ಗಿವ್ ಲೈಕ್ ನಿಮ್ಗೆ ಹಾನೆಸ್ಟ್ ಆನ್ಸರ್ ಕೊಡ್ದೇ ಇರ್ಬೋದು. ಸೊ ಆಸ್ ಐ ವಾಸ್ ಟೆಲ್ಲಿಂಗ್, ಇನ್ questionnaire the respondents will read the question, fill the answers, return the form back to you for your completion of the data. And the characteristics of good questionnaires are, the questionnaires are should be short and simple. It should be logical sequence. It should not be ಏನು ಬೇರೆ ಬೇರೆ ಥರ ಕ್ವಶನ್ಸ್ ಕೇಳಿರಬಾರ್ದು, ಅಂದರೆ ಸೀಕ್ವೆನ್ಸ್ ಕರೆಕ್ಟಾಗಿ ಫಾಲೋ ಆಗಿರಬೇಕು. ಮತ್ತು ಆನ್ಸರ್ ಬರೆಯೋದಕ್ಕೆ ಸ್ಪೇಸ್ ಕೊಟ್ಟಿರಬೇಕು, ಅಡಿಕ್ವೇಟ್ ಸ್ಪೇಸ್ ಫಾರ್ ಆನ್ಸರ್ಸ್. ಅವಾಯ್ಡ್ ಟೆಕ್ನಿಕಲ್ ವರ್ಡ್ಸ್, ಸೊ ಆಲ್ವೇಸ್ ಅವಾಯ್ಡ್ ಟೆಕ್ನಿಕಲ್ ವರ್ಡ್ಸ್, ಆ್ಯಂಡ್ ಇಟ್ ಶುಡ್ ಬಿ ಅಟ್ರಾಕ್ಟಿವ್ ಡಿಸೈನ್. ಸೊ ಇಷ್ಟನ್ನು ಕೂಡ ಕ್ವಶನೇರ್ಸ್ದು ತುಂಬ ಇಂಪಾರ್ಟೆಂಟು. ಇಲ್ಲಿ ಗೂಗಲ್ ಫಾರ್ಮ್ಸು ಅಥವಾ ಆನ್ಲೈನ್ ಕ್ವಶನೇರ್ಸು ಅಥವಾ ಪೇಪರ್ ಕ್ವಶನೇರ್ಸಿಂದ ನೀವು ಕ್ವಶನ್ಸ್ನ ಕೇಳ್ಬೋದು. ಇನ್ನು ಸರ್ವೇಸಿಗೆ ಬಂದರೆ, ಸೊ ದೀಸ್ ಆರ್ ದ ಡೇಟಾಸ್ ವಿಚ್ ಕ್ಯಾನ್ ಬಿ ಕಲೆಕ್ಟೆಡ್ ಫ್ರಮ್ ಲಾರ್ಜ್ ಗ್ರೂಪ್ಸ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಒಪಿನಿಯನ್ಸ್ ಆ್ಯಂಡ್ ಚಾಯ್ಸಸ್. ಅಂದರೆ ತುಂಬ
ಏನು ಒಂದು ಕಮ್ಯುನಿಟಿಯಿಂದನೇ ತಗೊಳ್ಳುವಂತಹ ಡೇಟಾಗೆ ನಾವು ಸರ್ವೇಸ್ ಅಂತ ಕರಿತೀವಿ. ಇಲ್ಲಿ ಅವ್ರ ಒಪಿನಿಯನ್ನು, ಫೀಡ್ಬ್ಯಾಕ್ಸು, ಚಾಯ್ಸಸ್ಸು ಎಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡೋದಾದ್ರೆ ಲಿಟರಸಿ ರೇಟ್ ಸರ್ವೆ ಮಾಡೋದಾಗಿರ್ಬೋದು, ಅಥವಾ ವ್ಯಾಕ್ಸಿನೇಷನ್ ಸರ್ವೆ ಆಫ್ಟರ್ ಕೋವಿಡ್ ಅದಾಗಿರ್ಬೋದು. ಇನ್ನು ಅಡ್ವಾಂಟೇಜಿಗೆ ಬಂದರೆ ಸರ್ವೇದು ಹೈ ಆಕ್ಯುರಸಿ ಮತ್ತು ಇನ್ಫಾರ್ಮೇಷನ್ ಈಸಿಯಾಗಿ ಆಕ್ಸೆಸ್ ಸಿಗುತ್ತೆ. ಯಾವ್ಯಾವ ಟೂಲ್ಸ್ ಇದೆ ಅಂತ ಹೇಳಿದ್ರೆ ರಿಸರ್ಚ್ ಜರ್ನಲ್ಸು ಅಥವಾ ಸ್ಯಾಂಪಲ್ ಪಾಪ್ಯುಲೇಷನ್ ಸರ್ವೇಸ್ ಅದನ್ನೆಲ್ಲ ತಗೋಬಹುದು. ಸೊ ಇಂಟರ್ವ್ಯೂ ಅಂತ ಹೇಳಿದ್ರೆ ಇಟ್ ಈಸ್ ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಟು ಕಲೆಕ್ಟ್ ಡೀಟೇಲ್ಡ್ ಇನ್ಫಾರ್ಮೇಷನ್. ಅಂದರೆ ಒನ್ ಇನ್ ಒನ್ ಒಂದು ಅವ್ರ ಜೊತೆ ಮಾತಾಡಿಕೊಂಡು ಅವರಿಂದ ಇನ್ಫಾರ್ಮೇಷನ್ ತೊಗೊಂಡು ಡೇಟಾ ಗ್ಯಾದರ್ ಮಾಡಿದ್ರೆ ಇಂಟರ್ವ್ಯೂಸ್ ಅಂತ ಕರಿತೀವಿ. ಸೊ ವಿ ಕ್ಯಾಟಗರೈಸ್ ಇಂಟರ್ವ್ಯೂ ಇಂಟು 3 types. ಒನ್ ಇಸ್ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಕರಿತೀವಿ. ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ಫಿಕ್ಸ್ಡ್ ಕ್ವಶನ್ ಇರುತ್ತೆ. ಕ್ವಶನ್ ಕೇಳ್ತಿರೋರು ರೆಸ್ಪಾಂಡೆಂಟ್ಸ್ ಇಂದ ಆ ಕ್ವಶನ್ಸ್ಗೆ ಮಾತ್ರ ಆನ್ಸರ್ ತಗೋತಾರೆ. ಸೆಮಿ ಸ್ಟ್ರಕ್ಚರ್ಡ್ ಅಂತ ಹೇಳಿದ್ರೆ ಕೆಲವೊಂದು ಅಡಿಷನಲ್ ಎಕ್ಸ್ಟ್ರಾ ಕ್ವಶನ್ಸ್ ಅದನ್ನ ಕೇಳ್ತಾರೆ ಸೆಮಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂಸ್ ಅಲ್ಲಿ. ಇನ್ನು ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಲ್ಲಿ ಇಟ್ಸ್ ಎ ಓಪನ್ ಡಿಸ್ಕಷನ್ ಟು ಕಲೆಕ್ಟ್ ದ ಡೇಟಾ ಅಂತ ಹೇಳ್ಬೋದು. ಇದನ್ನ ಟೂಲ್ಸ್ ಯಾವ್ಯಾವ್ದಿದೆ ಅಂತ ಹೇಳಿದ್ರೆ ವಿಡಿಯೋ ರೆಕಾರ್ಡರು, ಕ್ಯಾಮ್ ಕಾರ್ಡರು ಮತ್ತೆ ಡಿಜಿಟಲ್ ಕ್ಯಾಮ್ರಾ, ಅದರಿಂದ ನಾವು ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬಹುದು. ಏನು ಫೋಕಸ್ ಗ್ರೂಪ್ ಡಿಸ್ಕಷನ್ಗೆ ಬಂದರೆ ಇಟ್ ಈಸ್ ಆಸ್ ದ ನೇಮ್ ಇಂಡಿಕೇಟ್ ಸ್ಮಾಲ್ ಗ್ರೂಪ್ ಡಿಸ್ಕಷನ್ ಗೈಡೆಡ್ ಬೈ ಎ ಮಾಡರೇಟರ್. ಒಬ್ರು ಮಾಡರೇಟರ್ ಇರ್ತಾರೆ, ಅವರೊಂದು 2 ಗ್ರೂಪ್ ಮಧ್ಯ ಡಿಸ್ಕಷನ್ ಮಾಡಿಸಿ ಅಲ್ಲಿ ಕನ್ಕ್ಲೂಷನ್ಗೆ ಬರುವಂತಹ ಒಂದು ಟಾಪಿಕ್ಗೆ ನಾವು ಫೋಕಸ್ ಗ್ರೂಪ್ ಡಿಸ್ಕಷನ್ ಅಂತ ಕರಿತೀವಿ. ಸೊ ಒಂದು ಅರೌಂಡ್ 8 to 10 ಪೀಪಲ್ ಇರ್ತಾರೆ. ಅಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ನು ಮತ್ತು ಪ್ರಾಡಕ್ಟ್ ಫೀಡ್ಬ್ಯಾಕ್ ಡಿಸ್ಕಷನ್ ಆಗಿರ್ಬೋದು ಅಥವಾ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಡಿಸ್ಕಷನ್ ಆಗಿರ್ಬೋದು, ಅದನ್ನೆಲ್ಲ ಮಾಡ್ತಾರೆ. ಇನ್ನು ಇಲ್ಲಿ ಟೈಪ್ಸ್ ಆಫ್ ಫೋಕಸ್ ಗ್ರೂಪ್ ಡಿಸ್ಕಷನ್ಗೆ ಬಂದರೆ ಸೊ 2-way ಫೋಕಸ್ ಗ್ರೂಪ್ ಡಿಸ್ಕಷನ್ನು ಮತ್ತು ಡ್ವೆಲ್ಲಿಂಗ್ ಮಾಡರೇಟರ್ ಅಂತ ಕರೀತಾರೆ. ಡ್ವೆಲ್ಲಿಂಗ್ ಮಾಡರೇಟರ್ ಅಥವಾ 2-way ಡಿಸ್ಕಷನ್ ಅಂತ ಕರೀತಾರೆ. ಸೊ ಇಷ್ಟು ಡೇಟಾ ಕಲೆಕ್ಷನ್ ಟೂಲ್. ಇಲ್ಲೂ ಕೂಡ ನಿಮಗೆ 1 ಅಥವಾ 2 ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ ಮೇಲೆ 1 ಕ್ವಶನ್ನು, ಡೇಟಾ ಕಲೆಕ್ಷನ್ ಟೂಲ್ ಮೇಲೆ 1 ಕ್ವಶನ್ನು. ಇನ್ನು ಕಮಿಂಗ್ ಟು ದ ಲಾಸ್ಟ್ ಟಾಪಿಕ್, ದಟ್ ಇಸ್ ಡೇಟಾ ಕ್ಲೀನಿಂಗ್. ಆಸ್ ದ ನೇಮ್ ಇಂಡಿಕೇಟ್ಸ್, ನೀವು ತಗೊಳ್ಳುವಂತಹ ಡೇಟಾ ಪೂರ್ತಿ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಯು ನೀಡ್ ಟು ಕ್ಲೀನ್ ದ ಡೇಟಾ, ಅಂದರೆ ಅದನ್ನು ಸರಿ ಮಾಡಬೇಕು. ಇನ್ಕರೆಕ್ಟ್ ಆಗಿರೋದು ಅಥವಾ ಇನ್ಕಂಪ್ಲೀಟ್ ಆಗಿರೋದು ಅಥವಾ ಡೂಪ್ಲಿಕೇಟ್ ಆಗಿರೋದು ಅಥವಾ ಇರ್ರಿಲೆವೆಂಟ್ ಆಗಿರೋ ಡೇಟಾನ ರಿಮೂವ್ ಮಾಡಿ ಅಥವಾ ಕರೆಕ್ಟ್ ಮಾಡಿದ್ರೆ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಡೇಟಾ ಕ್ಲೀನಿಂಗ್. ಇಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಮಾಡ್ತಾರೆ? ಸೊ ಡೇಟಾ ಕ್ಲೀನಿಂಗಲ್ಲಿ ಎರರ್ಸನ್ನು ಕರೆಕ್ಟ್ ಮಾಡೋದಾಗಿರ್ಬೋದು, ಅಥವಾ ಫಾರ್ಮ್ಯಾಟ್ನ ಸ್ಟ್ಯಾಂಡರ್ಡೈಸ್ ಮಾಡೋದಾಗಿರ್ಬೋದು, ಅಥವಾ ಮಿಸ್ಸಿಂಗ್ ವ್ಯಾಲ್ಯೂಸ್ನ ಫಿಕ್ಸ್ ಮಾಡೋದಾಗಿರ್ಬೋದು, ಅಥವಾ ಡೂಪ್ಲಿಕೇಟ್ಸ್ನ ರಿಮೂವ್ ಮಾಡೋದಾಗಿರ್ಬೋದು. ಇಷ್ಟು ಡೇಟಾ ಕ್ಲೀನಿಂಗಲ್ಲಿ ನಾವು ನೋಡ್ತಾ ಬರ್ತೀವಿ. ಕಮಿಂಗ್ ಟು ದ ಬೆನಿಫಿಟ್ಸ್ ಆಫ್ ಡೇಟಾ ಕ್ಲೀನಿಂಗ್, ನೀವು ಸರಿಯಾಗಿ ಡೇಟಾ ಕ್ಲೀನ್ ಮಾಡಿದ್ರೆ ಡೇಟಾ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಯುವರ್ ಡೇಟಾ ಇಸ್ ಪಬ್ಲಿಷ್ಡ್ ಇನ್ ವಿತೌಟ್ ಎರರ್ಸ್ ಅಥವಾ ಮಿಸ್ಟೇಕ್ಸ್ ಅಂತ ಹೇಳ್ಬೋದು. accurate ಅನಾಲಿಸಿಸ್ನ ಎನ್ಶ್ಯೂರ್ ಮಾಡುತ್ತೆ. there will be reduction in errors in a report and better understanding of the data. ಸೊ ಇಷ್ಟು ಮೈಂಡ್ ಮ್ಯಾಪ್ ನಿಮಗೆ ಒನ್ ಶೀಟಲ್ಲಿದೆ. ನಾನು ಹೇಳ್ತಿರೋವಂತಹ ಉದ್ದೇಶ ಇಷ್ಟೇ. ಫಾರ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಯು ಕ್ಯಾನ್ ಗೋ ಟು ದಿಸ್ ಆ್ಯಂಡ್ ಇದನ್ನು ವಾಚ್ ಮಾಡಿ ಏನೇನು ಹೇಳಿದೀನೋ ಅದನ್ನು ತಿಳ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀವಿ ಅಂತ ಹೇಳ್ತಾ, ವಿ ಹ್ಯಾವ್ ಲರ್ನ್ಡ್ 4 different ಟಾಪಿಕ್ಸ್. ದಟ್ ಈಸ್ ದ ಬೇಸಿಕ್ ಇಂಟ್ರೊಡಕ್ಷನ್ ಟು ಡೇಟಾ, ಕ್ಲಾಸಿಫಿಕೇಶನ್ ಆಫ್ ಡೇಟಾ, ಟೈಪ್ಸ್ ಆಫ್ ಡೇಟಾದಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡೇಟಾ, ಪ್ರೈಮರಿ ಡೇಟಾದಲ್ಲಿ ಕ್ವಾಂಟಿಟೇಟಿವ್ ಡೇಟಾ, ಕ್ವಾಲಿಟೇಟಿವ್ ಡೇಟಾ, ತಿರ್ಗಾ ಕ್ವಾಲಿಟೇಟಿವ್ ಡೇಟಾದಲ್ಲಿ ನಾಮಿನಲ್ಲು, ಆರ್ಡಿನಲ್ಲು, ಕ್ವಾಂಟಿಟೇಟಿವ್ ಡೇಟಾದಲ್ಲಿ ಡಿಸ್ಕ್ರೀಟು, ಕಂಟಿನ್ಯೂಯಸ್ಸು, ಸೆಕೆಂಡರಿ ಡೇಟಾ ಅಂದರೆ ಏನು ಆಲ್ರೆಡಿ ಯೂಸ್ ಆಗಿರುವಂತಹ ಡೇಟಾ, ಮತ್ತು ಡೇಟಾ ಕಲೆಕ್ಷನ್ ಟೂಲ್ಸ್ ಯಾವ್ಯಾವುದಿದೆ, ಕ್ವಶನೇರ್ಸು, ಸರ್ವೇಸು, ಇಂಟರ್ವ್ಯೂಸ್ ಮತ್ತು ಫೋಕಸ್ ಗ್ರೂಪ್ ಡಿಸ್ಕಷನ್ಸು. ಇನ್ನು ಲಾಸ್ಟ್ ಟಾಪಿಕ್ಕು ಡೇಟಾ ಕ್ಲೀನಿಂಗ್. ಸೊ ಇಷ್ಟರ ಮೇಲೆ ನಿಮಗೆ 3 ಕ್ವಶನ್ ಬರುತ್ತೆ. Don't miss this opportunity, and we will solve some of the practice questions so that you can be ready for your examination. The first question says data is defined as. ನೋಡ್ಬೋದು, ಡೇಟಾನ ನಾವೇನಾದರೂ ಪ್ರೊಸೆಸ್ಡ್ ಇನ್ಫಾರ್ಮೇಷನ್ ಅಂತ ಕರಿತೀವ? ಇಲ್ಲ. ಸೊ ಇಟ್ ಈಸ್ ಆಲ್ರೆಡಿ ಏನೋ ಯಾರೋ ಮಾಡಿರುವಂತಹ ಡೇಟಾನ ಪ್ರೊಸೆಸ್ ಮಾಡೋದಕ್ಕೆ ಡೇಟಾ ಅಂತ ಕರಿತೀವ? ನೋ, ರಾಂಗ್ ಆಪ್ಷನ್. ಸೊ is it a collection of facts? Yes, it is a collection of facts. ಲೆಟ್ ಅಸ್ ಮೂವ್ ಟು ದ ಅದರ್ ಥಿಂಗ್ಸ್. ಫೈನಲ್ ರಿಪೋರ್ಟ್ ಅಂತ ಕರಿತೀವ ಡೇಟಾಗೆ? ಇಲ್ಲ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗೆ ಏನಾದ್ರು ಡೇಟಾ ಅಂತ ಕರಿತೀವ? ಇಲ್ಲ. ಸೊ ಈ 4 ಆಪ್ಷನಲ್ಲಿ ಡೇಟಾನ ಡಿಫೈನ್ ಮಾಡೋ ಮೆಥಡ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಫಾರ್ ದಿಸ್. ಸೆಕೆಂಡ್ ಕ್ವಶನ್, ಡೇಟಾ ಕಲೆಕ್ಷನ್ ರೆಫರ್ಸ್ ಟು. ವಾಟ್ ಯು ಮೀನ್ ಬೈ ಡೇಟಾ ಕಲೆಕ್ಷನ್? ಕಲೆಕ್ಷನ್ ಮಾಡೋದು ಅಂದರೆ ಅನಾಲಿಸಿಸ್ ಮಾಡೋದಾ? ನೋ, ದಿಸ್ ಇಸ್ ಡಿಫರೆಂಟ್ ಫೀಲ್ಡ್ ಆ್ಯಂಡ್ ದಿಸ್ ಇಸ್ ಕಲೆಕ್ಷನ್ ಇಸ್ ಡಿಫರೆಂಟ್ ಫೀಲ್ಡ್ ಆ್ಯಂಡ್ ಅನಾಲಿಸಿಸ್ ಇಸ್ ಡಿಫರೆಂಟ್ ಫೀಲ್ಡ್. ಸೊ ದಿಸ್ ಇಸ್ ರಾಂಗ್.
If you present the data, then is it called a data collection? No, because ನಾವು ಪ್ರೆಸೆಂಟೇಷನ್ ಮಾಡೋದಕ್ಕೇನೆ ರೆಪ್ರೆಸೆಂಟೇಷನ್ ಆಫ್ ಡೇಟಾ ಅಂತ ಕರಿತೀವಿ. ಕಲೆಕ್ಷನ್ಗೆ ಡಿಫ್ರೆಂಟ್ ಅಂದರೆ ಡೇಟಾನ ಕಲೆಕ್ಟ್ ಮಾಡೋದೇ ಬೇರೆ ವೇ ಆಗುತ್ತೆ. ಹಾಗಾಗಿ ಪ್ರೆಸೆಂಟೇಷನ್ ಕೂಡ ರಾಂಗ್ ಆಪ್ಷನ್ ಆಗುತ್ತೆ. ಡೇಟಾ ಕ್ಲೀನಿಂಗ್ಗೆ ಡೇಟಾ ಕಲೆಕ್ಷನ್ಗೂ ರಿಲೇಷನ್ನೇ ಇಲ್ಲ, ಹಾಗಾಗಿ ಈ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ದ ಕರೆಕ್ಟ್ ಆಪ್ಷನ್ ಇಸ್ ಡೇಟಾ ಕಲೆಕ್ಷನ್ ಈಸ್ ಕಾಲ್ಡ್ ಗ್ಯಾದರಿಂಗ್ ದ ಇನ್ಫಾರ್ಮೇಷನ್. ಎಲ್ಲ ಇನ್ಫಾರ್ಮೇಷನ್ನ ಒಟ್ಟಿಗೆ ಕೂಡಿಸುವಂತಹ ಒಂದು ಪ್ರಕ್ರಿಯೆಗೆ ವಿ ಕ್ಯಾನ್ ಕಾಲ್ ಇಟ್ ಅಸ್ ಎ ಡೇಟಾ ಕಲೆಕ್ಷನ್ ಅಂತ ಕರಿತೀವಿ. So here also option C is correct. So this is very important. What do you mean by primary data? Primary data ಅಂದ್ರೆ ಏನು? Is it already published data na? ಆಲ್ರೆಡಿ ಪಬ್ಲಿಷ್ ಆಗಿರೋ ಡೇಟಾಗೆ ನಾವು ಏನಂತ ಕರಿತೀವಿ? ನೀವು ಮೈಂಡ್ ಮ್ಯಾಪಲ್ಲಿ ನೋಡಿರ್ಬೋದು. ಆಲ್ರೆಡಿ ಪಬ್ಲಿಷ್ಡ್ ಡೇಟಾ ಅಂದರೆ ಅದು ಸೆಕೆಂಡರಿ ಡೇಟಾ ಆಗಿರುತ್ತೆ, ನಾಟ್ ಪ್ರೈಮರಿ ಡೇಟಾ. ಅಲ್ಲಿಂದ ನೀವೇನಾದ್ರು ಇನ್ಫಾರ್ಮೇಷನ್ ತೊಗೊಂಡಿದ್ರೆ that data is called secondary data. ಸೊ ಪ್ರೈಮರಿ ಡೇಟಾ ಅಂದರೆ ಫಸ್ಟ್ ಹ್ಯಾಂಡ್ ಕಲೆಕ್ಟೆಡ್ ಡೇಟಾ. ನೋಡ್ಬೋದು ಇಲ್ಲಿ ಪ್ರೊಸೆಸ್ಡ್ ಡೇಟಾನೂ ಅಲ್ಲ, ಸೆಕೆಂಡರಿ ಸೋರ್ಸ್ ಡೇಟಾನೂ ಅಲ್ಲ, ಆಲ್ರೆಡಿ ಪಬ್ಲಿಷ್ ಡೇಟಾನೂ ಅಲ್ಲ. ಸೊ ಇಟ್ ಇಸ್ ನೀವೇ ಹೋಗಿ ಖುದ್ದಾಗಿ ರಿಸರ್ಚ್ ಮಾಡಿ ತಗೊಳ್ಳುವಂತಹ ಡೇಟಾಗೆ ಪ್ರೈಮರಿ ಡೇಟಾ ಅಂತ ಕರಿತೀವಿ, ಅಥವಾ ಫಸ್ಟ್ ಹ್ಯಾಂಡ್ ಕಲೆಕ್ಟೆಡ್ ಡೇಟಾ ಅಂತ ಕರಿತೀವಿ. ಸೊ ವಿ ಹ್ಯಾವ್ an example of primary data. ಇಲ್ಲಿ ಯಾವುದು ಎಕ್ಸಾಂಪಲ್ ಆಫ್ ಪ್ರೈಮರಿ ಡೇಟಾ? ಸೊ ಯು ಕ್ಯಾನ್ ಸಿ ಹಿಯರ್. ನೋಡಿ, ಸೆನ್ಸಸ್ ರಿಪೋರ್ಟು ಆಲ್ರೆಡಿ ನೀವು ಪ್ರೀವಿಯಸ್ ಇಯರ್ ಡೇಟಾಗೆ ಮ್ಯಾಚ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ಇದು ಸೆಕೆಂಡರಿ ಡೇಟಾನೇ ಆಗುತ್ತೆ. ಹಾಗಾಗಿ ಇದು ತಪ್ಪಾಗುತ್ತೆ. ರಿಸರ್ಚ್ ಜರ್ನಲ್ಸು ಯಾರೋ ಮಾಡಿರುವಂತಹ ಡೇಟಾ ಅಲ್ಲಿಂದ ತಗೊಳ್ಳುವಂಥ ಡೇಟಾ, ಗೌರ್ಮೆಂಟ್ ಪಬ್ಲಿಷ್ ಮಾಡಿರುವಂಥ ಡೇಟಾನು ಕೂಡ ಆಲ್ರೆಡಿ ಪಬ್ಲಿಷ್ಡ್ ಡೇಟಾ ಆಗಿರೋದ್ರಿಂದ ಸೊ ದೀಸ್ 3 ಆರ್ ರಾಂಗ್. ಇಂಟರ್ವ್ಯೂ 1-to-1 ಆಗೋದ್ರಿಂದ ನೀವೇ ಹೋಗಿ ಖುದ್ದಾಗಿ ಇನ್ಫಾರ್ಮೇಷನ್ ತಗೊಳ್ಳೋದ್ರಿಂದ ಪ್ರೈಮರಿ ಡೇಟಾನ ಇಂಟರ್ವ್ಯೂ ರೆಸ್ಪಾನ್ಸಸ್ ಕ್ಯಾಟಗರಿಗೆ ಹಾಕ್ಬೋದು. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಸೆಕೆಂಡರಿ ಡೇಟಾ ಈಸ್ obtained ಫ್ರಮ್ ಡೈರೆಕ್ಟ್ ಅಬ್ಸರ್ವೇಷನ್ ಇಂದ ಮಾಡೋದು ಪ್ರೈಮರಿ ಡೇಟಾ. ಸೊ ಇಲ್ಲಿ ಸೆಕೆಂಡರಿ ಡೇಟಾ ಬಗ್ಗೆ ಇರೋದ್ರಿಂದ ಡೈರೆಕ್ಟ್ ಅಬ್ಸರ್ವೇಷನ್ ಇಸ್ ಪ್ರೈಮರಿ ಡೇಟಾ ಆಗಿರೋದ್ರಿಂದ ಈ ಆಪ್ಷನ್ ಕರೆಕ್ಟ್ ಆಗೋದಿಲ್ಲ. ಎಕ್ಸ್ಪೆರಿಮೆಂಟ್ಸ್ ಇಂದ ತಗೊಳ್ಳುವಂತಹ ಡೇಟಾ ಫಾರ್ ರಿಸರ್ಚ್ ಪರ್ಪಸ್, ದಿಸ್ ಇಸ್ ಆಲ್ಸೋ ಡೈರೆಕ್ಟ್ ಆಗಿ ತಗೊಳ್ಳುವಂತಹ ಡೇಟಾ ಆಗಿರೋದ್ರಿಂದ ದಿಸ್ ಇಸ್ ಆಲ್ಸೋ ಕ್ಯಾಟಗರಿ ಆಫ್ ಪ್ರೈಮರಿ ಡೇಟಾ. ಇಂಟರ್ವ್ಯೂಸ್ ಆಲ್ಸೋ ಕ್ಯಾಟಗರೈಸ್ಡ್ ಆಸ್ ಪ್ರೈಮರಿ ಡೇಟಾ. ಆಲ್ರೆಡಿ ಎಕ್ಸಿಸ್ಟಿಂಗ್ ಸೋರ್ಸಸ್ ಇಂದ ತಗೊಳ್ಳುವಂತಹ ಡೇಟಾಗೆ ನಾವು ಸೆಕೆಂಡರಿ ಡೇಟಾ ಅಂತ ಎಕ್ಸಾಂಪಲ್ಗೆ ಕೊಡಬಹುದು. ವಿಚ್ ಇಸ್ ನಾಟ್ ಅ ಸೋರ್ಸ್ ಆಫ್ ಸೆಕೆಂಡರಿ ಡೇಟಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾಟ್ ಅಂತ ಇರೋದು ನೋಡಿಕೊಂಡು ನೀವು ಸೋರ್ಸ್ ಆಫ್ ಸೆಕೆಂಡರಿ ಡೇಟಾನ ಅಥವಾ ಸೋರ್ಸ್ ಆಫ್ ಸೆಕೆಂಡರಿ ಡೇಟಾ ಅಲ್ವಾ ಅಂತ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ಸೊ ವೆಬ್ಸೈಟಿಂದ ತಗೊಂಡ್ರೆ ದಟ್ ಇಸ್ ಎ ಸೋರ್ಸ್ ಆಫ್ ಸೆಕೆಂಡರಿ ಡೇಟಾ. ಗೌರ್ಮೆಂಟ್ ರಿಪೋರ್ಟ್ಸಿಂದ ತಗೊಂಡ್ರೆ ದಟ್ ಇಸ್ ಆಲ್ಸೋ ಸೋರ್ಸ್ ಆಫ್ ಸೆಕೆಂಡರಿ ಡೇಟಾ. ಜರ್ನಲ್ಸಿಂದ ತಗೊಂಡ್ರು ಅದು ಸೋರ್ಸ್ ಆಫ್ ಸೆಕೆಂಡರಿ ಡೇಟಾ. ಇಲ್ಲಿ ನಾಟ್ ಅಂತ ಕೇಳಿರೋದ್ರಿಂದ ಇವು 3 ರಾಂಗ್ ಆಗುತ್ತೆ. ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ದಿಸ್ ಇಸ್ ನಾಟ್ ದ ಸೋರ್ಸ್ ಆಫ್ ಸೆಕೆಂಡರಿ ಡೇಟಾ ಆ್ಯಂಡ್ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಕ್ವಾಂಟಿಟೇಟಿವ್ ಡೇಟಾ ಈಸ್ ಅಂತ ಕೇಳಿದ್ದಾರೆ. ಡಿಸ್ಕ್ರಿಪ್ಟಿವ್ ಇರುತ್ತಾ? ನೋಡಿ, ಕ್ವಾಂಟಿಟೇಟಿವ್ ಅಂದ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು. ಕ್ವಾಂಟಿಟಿ ಅಂದರೆ ಎಷ್ಟು ಅಂತ ಅರ್ಥ. ಎಷ್ಟು ಅಂದ ತಕ್ಷಣ ನಿಮಗೆ ಬರೋದು ತಲೆಗೆ ನಂಬರ್ಸ್, ಇಷ್ಟು ಹೌ ಮಚ್ ಅಂತ ಏನು ಕರಿತೀವಿ ನಂಬರ್ಸಲ್ಲಿ ಹೇಳುವಂಥದ್ದು. ಇಲ್ಲಿ ಯಾವುದೇ ಥರ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ, ಯಾವುದೇ ಥರ ಅಬ್ಸರ್ವೇಷನಲ್ ಡೇಟಾ ಇರೋದಿಲ್ಲ. ಕ್ವಾಲಿಟೇಟಿವ್ ಡೇಟಾ ಇಸ್ ಡಿಫ್ರೆಂಟ್ ಫ್ರಮ್ ಕ್ವಾಂಟಿಟೇಟಿವ್ ಡೇಟಾ. ಹಾಗಾಗಿ ನ್ಯೂಮರಿಕಲ್ ಡೇಟಾಗೆ ನಾವು ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ನೋಡಿ, ಇಲ್ಲಿ ಡಿಸ್ಕ್ರಿಟ್ ಡೇಟಾ ಅದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಸೊ ಡಿಸ್ಕ್ರಿಟ್ ಡೇಟಾ ಅಂದರೆ ಏನು ಅಂತ ಮುಂಚೆ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋದಾದ್ರೆ, ಡಿಸ್ಕ್ರಿಟ್ ಡೇಟಾ, ಕಂಟಿನ್ಯೂಸ್ ಡೇಟಾ ಅಂತ 2 ಡೇಟಾ ಇದ್ದಾವೆ. ಡಿಸ್ಕ್ರಿಟ್ ಡೇಟಾ ಅಂದರೆ ಹೋಲ್ ನಂಬರ್ಸಲ್ಲಿ ತಗೊಳ್ಳುವಂಥದ್ದು, ಅಂದರೆ ಡೆಸಿಮಲ್ ನಂಬರ್ಸ್ ಇಲ್ಲದೆ ಇರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ಹೈಟ್ ಕೂಡ ಇನ್ ಟರ್ಮ್ಸ್ ಆಫ್ ಫೀಟ್ಸ್ ಅಥವಾ ಸೆಂಟಿಮೀಟರ್ಸ್ ಹೇಳುವಾಗ ಪಾಯಿಂಟ್ಸಲ್ಲಿ ಹೇಳ್ತೀವಿ. ಹಾಗಾಗಿ ಇದು ಕೂಡ ಡಿಸ್ಕ್ರಿಟ್ ಡೇಟಾ ಅಲ್ಲ, ದಿಸ್ ಇಸ್ ಕಂಟಿನ್ಯೂಸ್ ಡೇಟಾ. ವೆಯ್ಟನ್ನು ಕೂಡ ನಾವು KGsಲ್ಲಿ ಹೇಳ್ಬೇಕಾದ್ರೆ ಪಾಯಿಂಟ್ಸಲ್ಲಿ ಇರ್ತೀವಿ. ಟೆಂಪ್ರೇಚರು ಕೂಡ ರೆಕಾರ್ಡ್ ಮಾಡ್ಕೊಳ್ಬೇಕಾದ್ರೆ ಪಾಯಿಂಟ್ಸಲ್ಲಿ ಹೇಳ್ತೀವಿ. ಬಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ನ ಡೆಸಿಮಲ್ ನಂಬರ್ಸಲ್ಲಿ ಹೇಳೋಕ್ಕಾಗೋದಿಲ್ಲ, ಇದನ್ನು ಹೋಲ್ ನಂಬರ್ಸಲ್ಲೇ ಹೇಳಬೇಕು. ಸೇ ಫಾರ್ ಎಕ್ಸಾಂಪಲ್ 50 ಸ್ಟೂಡೆಂಟ್ಸ್ ಆರ್ ದೇರ್, 100 ಸ್ಟೂಡೆಂಟ್ಸ್ ಆರ್ ದೇರ್, 100 ಪಾಯಿಂಟ್ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಕಂಟಿನ್ಯೂಸ್ ಡೇಟಾ ಕ್ಯಾನ್ ಇನ್ಕ್ಲೂಡ್ ಹೋಲ್ ನಂಬರ್ಸ್ ಓನ್ಲಿ ಅನ್ನೋದು ಡಿಸ್ಕ್ರಿಟ್ ಡೇಟಾ ಆಯಿತು. ಕ್ಯಾಟಗರೀಸ್ ಓನ್ಲಿ ಅನ್ನೋದು ದಟ್ ಈಸ್ ಡಿಫ್ರೆಂಟ್, ಕ್ವಾಲಿಟೇಟಿವ್ ಡೇಟಾದಲ್ಲಿ ಬರೋದು. ಇದು ಕೂಡ ಕ್ವಾಲಿಟೇಟಿವ್ ಡೇಟಾದಲ್ಲಿ ಬರೋದು. ಯಾವ ಒಂದು ಡೇಟಾದಲ್ಲಿ ಫ್ರ್ಯಾಕ್ಷನ್ಸ್ ಅಥವಾ ಡೆಸಿಮಲ್ಸ್ ಇರುತ್ತೋ ಅಂತಹ ಡೇಟಾಗೆ ನಾವು ಕಂಟಿನ್ಯೂಸ್ ಡೇಟಾ ಅಂತ ಕರೆಯೋದ್ರಿಂದ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್.
ಡಿಸ್ಕ್ರಿಟ್ ಡೇಟಾಗೆ ಯಾವ ಗ್ರಾಫ್ ಸೂಟಬಲ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡ್ಬೋದು ಪೈ ಚಾರ್ಟು, ಬಾರ್ ಚಾರ್ಟು, ಸ್ಕ್ಯಾಟರ್ ಪ್ಲಾಟ್, ಮ್ಯಾಪ್ ಅಂತ ಇದೆ. ಮ್ಯಾಪು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಎಗೇನ್ ಸ್ಕ್ಯಾಟರ್ ಪ್ಲಾಟ್ನು ಕೂಡ ನಾವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಬಾರ್ ಚಾರ್ಟ್ ಆ್ಯಂಡ್ ಪೈ ಚಾರ್ಟಲ್ಲಿ ಯೂಶುವಲಿ ಡಿಸ್ಕ್ರಿಟ್ ಡೇಟಾನ ನಾವು ಬಾರ್ ಚಾರ್ಟಲ್ಲಿ ಹೇಳೋದ್ರಿಂದ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಇವನ್ ಪೈ ಚಾರ್ಟು ಕೂಡ ನಾವು ಡಿಸ್ಕ್ರಿಟ್ ಡೇಟಾಗೆ ಜಾಸ್ತಿ ಯೂಸ್ ಮಾಡಲ್ಲ. ಮೋಸ್ಟ್ ಸೂಟಬಲ್ ಇಸ್ ಬಾರ್ ಚಾರ್ಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಾಲಿಟೇಟಿವ್ ಡೇಟಾ ಇಸ್ ಬೇಸ್ಡ್ ಆನ್. ಸೊ ಕ್ವಾಂಟಿಟೇಟಿವ್ ಡೇಟಾ ನಂಬರ್ಸಲ್ಲಿ ಇರುತ್ತೆ. ಕ್ವಾಲಿಟೇಟಿವ್ ಡೇಟಾ ಯಾವುದ್ರಲ್ಲಿರುತ್ತೆ ನೋಡಿ, ನಂಬರ್ಸ್ ಅಂದರೂ ಕೂಡ ಲೈಕ್ ನಂಬರ್ಸಲ್ಲಿ ಬರುವಂತಹ ಡೇಟಾ, ಮೆಜರ್ಮೆಂಟ್ ಅಂದ್ರೂ ಕೂಡ ನಂಬರ್ಸಲ್ಲಿ ಬರುವಂತಹ ಡೇಟಾ, ಕ್ಯಾಲ್ಕುಲೇಷನ್ ಅಂದ್ರೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ನಂಬರ್ ಬರುವಂತಹ ಡೇಟಾ. ಸೊ ಕ್ವಾಲಿಟೇಟಿವ್ ಡೇಟಾ ಇಸ್ ಬೇಸ್ಡ್ ಆನ್ ಅಬ್ಸರ್ವೇಷನ್ಸ್ ಬೈ ಸೆನ್ಸ್ ಆರ್ಗನ್ಸ್ ಇಂದ ತಗೊಳ್ಳುವಂತಹ ಡೇಟಾ ಆಗಿರೋದ್ರಿಂದ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ನಾಮಿನಲ್ ಡೇಟಾ ಮತ್ತು ಆರ್ಡಿನಲ್ ಡೇಟಾ ಅಂತ ಇತ್ತು. ನಾಮಿನಲ್ ಡೇಟಾ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು, ಆರ್ಡಿನಲ್ ಡೇಟಾದಲ್ಲಿ ಆರ್ಡರ್ ಅಥವಾ ರ್ಯಾಂಕಿಂಗ್ ಇಂದ ಕೊಡ್ತಾರೆ. ಬಟ್ ನಾಮಿನಲ್ ಡೇಟಾದಲ್ಲಿ ಯಾವುದೇ ಥರ ನ್ಯೂಮರಿಕಲ್ ವ್ಯಾಲ್ಯೂ ಇರಲ್ಲ. ನೀವು ಯು ಕ್ಯಾನ್ ಕ್ಯಾನ್ಸಲ್ ದಿಸ್ ಔಟ್. ಸೊ ಲಾಸ್ಟ್ ಆಪ್ಷನ್ ಇಸ್ ನಾಟ್ ಕರೆಕ್ಟ್. ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಆರ್ ದ examples of ordinal data, not the nominal data. So here there is no order in taking the data, only in terms of colors, brands, logos, ಅದರಿಂದ ತಗೊಳ್ಳೋದ್ರಿಂದ no order ಕರೆಕ್ಟ್ ಆಗುತ್ತೆ. ರ್ಯಾಂಕಿಂಗ್ ಅಂಡ್ ಆರ್ಡರ್ ಆರ್ ಆರ್ಡಿನಲ್ ಡೇಟಾ ಅಂತ ಕರಿತೀವಿ. ವಿಚ್ ಇಸ್ an example of nominal data? So rank, satisfaction level, gender, marks. ಸೊ ಯಾವ್ದು ಇದರಲ್ಲಿ ನಾಮಿನಲ್ ಡೇಟಾ ಅಂತ ನೋಡೋದಾದ್ರೆ, ರ್ಯಾಂಕ್ ಕೂಡ ನಿಮಗೆ ಲೈಕ್ ಆರ್ಡಿನಲ್ ಡೇಟಾ ಆಗಿರೋದ್ರಿಂದ ದಿಸ್ ಇಸ್ ನಾಟ್ ದ ಎಕ್ಸಾಂಪಲ್ ಆಫ್ ನಾಮಿನಲ್ ಡೇಟಾ. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ವೆರಿ ಹೈ, ಸ್ಯಾಟಿಸ್ಫೈಡ್ ಅಂತ ಕರೆದ್ರೆ ಅದನ್ನು ಕೂಡ ಆರ್ಡಿನಲ್ ಡೇಟಾ, ಆರ್ಡರ್ಲೇ ಬರುವಂಥದ್ದು. ಮಾರ್ಕ್ಸ್ ಕ್ವಾಂಟಿಟೇಟಿವ್ ಡೇಟಾ. ಸೊ ಹಂಗಾಗಿ ಇದು ಡೈರೆಕ್ಟಾಗಿ ತಪ್ಪು ಅಂತ ಹೇಳ್ಬೋದು. ಸೊ ಜೆಂಡರ್ ಅನ್ನೋದು ನಾಮಿನಲ್ ಡೇಟಾ. Ordinal data represents, so there is no data called here in terms of ordinal data. ದಲ್ಲಿ random data ಅಂತ ಯಾವುದೂ ಇಲ್ಲ. Numerical data is quantitative data, continuous data is also quantitative data. ರ್ಯಾಂಕಿಂಗ್ ಅಲ್ಲಿ ತಗೊಳ್ಳುವಂತಹ ಡೇಟಾಗೆ ಅಥವಾ ಆರ್ಡರ್ ಅಲ್ಲಿ ತಗೊಳ್ಳುವಂತಹ ಡೇಟಾಗೆ ರ್ಯಾಂಕ್ಡ್ ಡೇಟಾ ಅಂತ ಕರೀತಾರೆ. ವಿಚ್ ಟೂಲ್ ಇಸ್ ಯೂಸ್ಡ್ ಫಾರ್ ಕಲೆಕ್ಟಿಂಗ್ ಲಾರ್ಜ್ ಸ್ಕೇಲ್ ಒಪಿನಿಯನ್ಸ್? ಅಂದರೆ ತುಂಬ ಜನದ ಹತ್ರ ಒಪಿನಿಯನ್ ತಗೊಂಡು ನೀವು ಅದನ್ನು ಸರ್ವೆ ಮಾಡಿದ್ರೆ ಅಥವಾ ಏನು ಡೇಟಾ ತಗೊಂಡ್ರೆ ಅದಕ್ಕೆ ನಾವು ಯಾವ ಟೂಲ್ ಅಂತ ಕರಿತೀವಿ? ಸೊ ಇಂಟರ್ವ್ಯೂ ಇಸ್ ಕಲೆಕ್ಟಿಂಗ್ ಬೈ 1 to 1, ಹಾಗಾಗಿ ಇದನ್ನು ಕೂಡ ತಪ್ಪಾಗುತ್ತೆ. ಎಕ್ಸ್ಪೆರಿಮೆಂಟ್ ಆಲ್ಸೋ ವಿಲ್ ಟೇಕ್ ಅಪ್ ಲೈಕ್ ಈಚ್ ಸ್ಪೆಸಿಮನ್ಸ್ ಅಥವಾ ಈಚ್ ವರ್ಕ್ಗೆ ನಾವು ಸಪ್ರೇಟ್ ಏನು ಮೆಜರ್ಮೆಂಟ್ಸ್ ತಗೋತೀವಿ, ಹಾಗಾಗಿ ಲಾರ್ಜ್ ಸ್ಕೇಲ್ ಬರೋದಿಲ್ಲ. ಅಬ್ಸರ್ವೇಷನ್ ಕೂಡ ನಾವು ಲಾರ್ಜ್ ಸ್ಕೇಲ್ ತಗೊಳ್ಳೋದಿಲ್ಲ. ಸರ್ವೆ ಅಂತ ಏನಿದೆಯಲ್ಲ, ದಿಸ್ ಇಸ್ ಯೂಸ್ಡ್ ಫಾರ್ ಕಲೆಕ್ಟಿಂಗ್ ಅ ಲಾರ್ಜ್ ಸ್ಕೇಲ್ ಒಪಿನಿಯನ್ಗೆ ಸರ್ವೆ ಅನ್ನೋದು ಕರೆಕ್ಟ್ ಆಪ್ಷನ್. Coming to the tools here, a questionnaire should be, questionnaire ನೀವೇನು ಕೊಡ್ತಿರಲ್ಲ ಅದ್ರ ಫೀಡ್ಬ್ಯಾಕ್ ತಗೊಳ್ಳೋದಕ್ಕೆ ಅದು ಯಾವ ಥರ ಇರಬೇಕು ಅನ್ನೋ ಕ್ವಶನ್ನು. ಈಸ್ ಇಟ್ ಕಾಂಪ್ಲೆಕ್ಸ್? ಇಫ್ ಇಟ್ ಈಸ್ ಕಾಂಪ್ಲೆಕ್ಸ್ ಪೀಪಲ್ ವಿಲ್ ಲೂಸ್ ಇಂಟ್ರೆಸ್ಟ್. ಹಾಗಾಗಿ ಇಟ್ ಶುಡ್ ನಾಟ್ ಬಿ ಕಾಂಪ್ಲೆಕ್ಸ್. ಹಾಗಾಗಿ ಇಲ್ಲಿ ಶುಡ್ ಬಿ ಅಂತ ಕೇಳಿರೋದ್ರಿಂದ ಕಾಂಪ್ಲೆಕ್ಸ್ ಇರಬಾರ್ದು, ಲಾಂಗ್ ಇರಬಾರ್ದು. ಇಟ್ ಶುಡ್ ಬಿ ಸಿಂಪಲ್ ಆ್ಯಂಡ್ ಕ್ಲಿಯರ್ ಇರಬೇಕು. ಟೆಕ್ನಿಕಲ್ ವರ್ಡ್ಸು ನಾರ್ಮಲ್ ಜನಗಳಿಗೆ ಅರ್ಥ ಆಗೋದಿಲ್ಲ, ಹಾಗಾಗಿ ಟೆಕ್ನಿಕಲ್ ಅನ್ನೋದು ರಾಂಗ್ ಆಗುತ್ತೆ. ಎ ಕ್ವಶನೇರ್ ಶುಡ್ ಬಿ ಸಿಂಪಲ್ ಆ್ಯಂಡ್ ಕ್ಲಿಯರ್. ಇಟ್ ಶುಡ್ ನಾಟ್ ಬಿ ಲಾಂಗ್, ಇಟ್ ಶುಡ್ ನಾಟ್ ಬಿ ಕಾಂಪ್ಲೆಕ್ಸ್, ಆರ್ ಇಟ್ ಶುಡ್ ನಾಟ್ ಬಿ ಟೆಕ್ನಿಕಲ್. ಇದು ನಿಮಗೆ ಅರ್ಥ ಮಾಡ್ಕೋಬೇಕಾಗಿರುವಂತಹ ಟಾಪಿಕ್. ಸೊ ವಾಟ್ ಯು ಮೀನ್ ಬೈ ಇಂಟರ್ವ್ಯೂ? ಈಸ್ ಇಟ್ ಎ ರಿಟರ್ನ್ ಕಮ್ಯುನಿಕೇಶನ್? ನೋ. ಇಂಟರ್ವ್ಯೂ ಅಂದರೆ ನಿಮ್ಗೆ ಗೊತ್ತಿದೆ, 1 to 1 ಸಂಭಾಷಣೆ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಫೇಸ್ ಟು ಫೇಸ್ ಇಂಟರಾಕ್ಷನ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಇಂಟರ್ವ್ಯೂ. ದೆರ್ ಇಸ್ ನೋ ಆನ್ಲೈನ್ ಸರ್ವೆ ಹಿಯರ್, ದೆರ್ ಇಸ್ ನೋ ಮೀನಿಂಗ್ ಆಫ್ ಇಂಟರ್ವ್ಯೂ. ಡೇಟಾ ಕ್ಲೀನಿಂಗ್ ಮೆಥಡ್ಗೂ ಕೂಡ ಇಂಟರ್ವ್ಯೂಗೂ ಸಂಬಂಧನೇ ಇಲ್ಲ, ಹಾಗಾಗಿ ಫೇಸ್ ಟು ಫೇಸ್ ಇಂಟರಾಕ್ಷನ್ ಕರೆಕ್ಟ್ ಆಪ್ಷನ್. ಫೋಕಸ್ ಗ್ರೂಪ್ ಡಿಸ್ಕಷನ್ ಯೂಶುವಲಿ ಇನ್ವಾಲ್ವ್ಸ್. ಎಷ್ಟು ಜನ ಇರ್ತಾರೆ ಫೋಕಸ್ ಗ್ರೂಪ್ ಡಿಸ್ಕಷನಲ್ಲಿ? 2 ರಿಂದ 3 ಜನ ಇರ್ತಾರ, 5 ರಿಂದ 6 ಜನ ಇರ್ತಾರ, 8 ರಿಂದ 10 ಜನ ಇರ್ತಾರ, ಅಥವಾ 20 ಜನ ಇರ್ತಾರ ಅಂತ ಕೇಳಿದ್ದಾರೆ. ಫೋಕಸ್ ಗ್ರೂಪ್ ಡಿಸ್ಕಷನ್ ಅಂತ ಹೇಳಿದ್ರೆ ಯಾವುದೋ ಒಂದು ಟಾಪಿಕ್ ತಗೊಂಡು ಅದ್ರ ಪರ ವಿರೋಧ ಚರ್ಚೆ ಮಾಡುವಂಥದ್ದು. ಅಲ್ಲೂ ಕೂಡ ನಿಮಗೆ ಡೇಟಾ ಕಲೆಕ್ಟ್ ಆಗುತ್ತೆ. ಸೊ ಜನರಲಿ ಚರ್ಚೆ ಮಾಡಬೇಕು ಅಂದರೆ ತುಂಬ ಕಡಿಮೆ ಜನನೂ ಇರಬಾರ್ದು, ಬಿಕಾಸ್ ಒಪಿನಿಯನ್ಸ್ ಮೇ ಬಿ ಲೈಕ್ ಓರಿಯೆಂಟೆಡ್ ಆಗುತ್ತೆ, ಒಬ್ರಿಗೊಬ್ರಿಗೆ ಅವ್ರು ಹೇಳಿದ್ದೆ ಸರಿ ಅಂತ ಅನ್ಸ್ಬಿಡುತ್ತೆ. 8 to 10 ಪೀಪಲ್ ಇದ್ರೆ ಆ ಡಿಸ್ಕಷನಲ್ಲಿ ಏನು ಯು ವಿಲ್ ಗೆಟ್ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ದಟ್ ವಾಟ್ ಯು ನೀಡ್ ಅನ್ನೋದು ಗೊತ್ತಾಗುತ್ತೆ. ಸೊ 2 to 3 ಇಲ್ಲ, 5 to 6 ಇಲ್ಲ, 20 ಅಂದ್ರೆ ತುಂಬ ಜನ ಆಗೋಯ್ತು, ಹಾಗಾಗಿ 8 to 10 ಪೀಪಲ್ ಅನ್ನೋದು ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಇನ್ನು ಡೇಟಾ ಕ್ಲೀನಿಂಗ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಈಸ್ ಇಟ್ ಎ ಕಲೆಕ್ಷನ್ ಆಫ್ ಡೇಟಾ? ನೋ. ಇಟ್ ಈಸ್ ಅನಲೈಸಿಂಗ್ ಡೇಟಾ? ಇಲ್ಲ. ಡೇಟಾ ಸ್ಟೋರ್ ಮಾಡೋದಾ? ಇಲ್ಲವೇ ಇಲ್ಲ.
ನಿಮ್ಮ ಡೇಟಾದಲ್ಲಿ ಎರರ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡಿ ಅದನ್ನು ಸರಿಯಾದ ರೀತಿ ತಗೊಳ್ಳೋದಕ್ಕೆ ನಾವು ಡೇಟಾ ಕ್ಲೀನಿಂಗ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ಇನ್ಕರೆಕ್ಟ್ ಡೇಟಾ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಏಜ್ 21, ಎಸ್ ಕರೆಕ್ಟ್. ಏಜ್ 250 ನೋಡಿ, ಏಜ್ 250 ಅನ್ನೋದು ರಾಂಗ್ ಡೇಟಾ, ತಪ್ಪಾಗುತ್ತೆ. ಯಾಕೆಂದರೆ 250 ಇಯರ್ಸ್ ಯಾರೂ ಬದುಕೇ ಇಲ್ಲ. 170 ಸೆಂಟಿಮೀಟರ್ ಕರೆಕ್ಟ್ ಆಗುತ್ತೆ, 65 ಕರೆಕ್ಟ್ ಆಗುತ್ತೆ. ಇಲ್ಲಿ ಇನ್ಕರೆಕ್ಟ್ ಕೇಳಿರೋದ್ರಿಂದ ತಪ್ಪಾಗಿರುವಂಥದ್ದು ಏಜ್ 250 ಅನ್ನೋದು. ಇವೆಲ್ಲ ಸದ್ಯಕ್ಕೆ ಈ ಆಪ್ಷನ್ಗೆ ರಾಂಗ್ ಆಗುತ್ತೆ. So we have match the following questions. You can see the questions in column A and related answer in column B. Primary data and secondary data, quantitative data, qualitative data ಅಂತ ಇದೆ. So primary data ಅಂದರೆ as I said in the mind map, it is a primary first hand data. ಯಾರು ಅದನ್ನು ಕಾಪಿ ಮಾಡಿರಲ್ಲ, ನೀವೇ ಖುದ್ದಾಗಿ ಹೋಗಿ ತಗೊಳ್ಳುವಂತಹ ಡೇಟಾ. Secondary data is the data which is already collected. Quantitative data ಮತ್ತು ಕ್ವಾಲಿಟೇಟಿವ್ ಡೇಟಾಗೆ ಬಂದರೆ ಕ್ವಾಂಟಿಟೇಟಿವ್ ಡೇಟಾ ಇಸ್ ಬೇಸ್ಡ್ ಆನ್ ನಂಬರ್ಸ್. ಸೊ ನಂಬರ್ಸಲ್ಲಿರುವಂತಹ ಡೇಟಾಗೆ ನಾವು ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ಕ್ವಾಲಿಟೇಟಿವ್ ಡೇಟಾ ಅಂದರೆ ಇಟ್ಸ್ ಇನ್ ದ ಫಾರ್ಮ್ ಆಫ್ ಡಿಸ್ಕ್ರಿಪ್ಟಿವ್, ಲೈಕ್ ನಾಮಿನಲ್ ಮತ್ತು ಆರ್ಡಿನಲ್ ಅಂತ ಕರಿತೀವಲ್ಲ ಆ ಥರ. ಸೊ BACD ಅಂದರೆ ಫಸ್ಟ್ ಆಪ್ಷನ್ನು. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ನೀವು ಈ ಥರ ಕ್ವಶನ್ಸ್ಗಳಿಗೂ ರೆಡಿ ಆಗಬೇಕಾಗುತ್ತೆ ಟು ಸಕ್ಸೀಡ್ ಇನ್ ಯುವರ್ ಎಕ್ಸಾಮಿನೇಷನ್. ಸೆಕೆಂಡ್ ಕ್ವಶನ್ಗೆ ಬರೋಣ. ಅಗೇನ್ ಇಟ್ಸ್ ಅ ಟೈಪ್ ಆಫ್ ಡೇಟಾ ಓನ್ಲಿ. ಲೆಟ್ಸ್ ಮೂವ್ ಆನ್ ಟು ದ ಕ್ವಶನ್. ಡಿಸ್ಕ್ರೀಟ್ ಡೇಟಾ, ಕಂಟಿನ್ಯೂಸ್ ಡೇಟಾ, ನಾಮಿನಲ್, ಆರ್ಡಿನಲ್ ಕೇಳಿದ್ದಾರೆ. ಡಿಸ್ಕ್ರೀಟ್ ಡೇಟಾ ಅಂತ ಹೇಳಿದ್ರೆ ಏನು, ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ಸು. ಡಿಸ್ಕ್ರೀಟ್ ಡೇಟಾ ಇಸ್ ದ ಡೇಟಾ ವೇರ್ ಯು ಟೇಕ್ ದ ಡೇಟಾ ಇನ್ ಅ ಹೋಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನೋದನ್ನ ನಾವು ಹೋಲ್ ನಂಬರಿಂದನೇ ಅಳೆಯುವಂಥದ್ದು. ಕಂಟಿನ್ಯೂಸ್ ಡೇಟಾ ಡೆಸಿಮಲ್ ನಂಬರು, ಅಗೈನ್ ಎ ಆಗುತ್ತೆ ಇದಕ್ಕೆ. ಸೊ ನಾಮಿನಲ್ ಡೇಟಾ ಅಂತ ಹೇಳಿದ್ರೆ ಕಾರ್ ಕಲರ್, ಕಾರ್ ಬ್ರ್ಯಾಂಡ್ ಆ ಥರ. ಸೊ ಅಲ್ಲಿ ಯಾವುದೇ ಥರ ಆರ್ಡರ್ ಇರಲ್ಲ, ರ್ಯಾಂಕಿಂಗ್ ಇರಲ್ಲ. ಆರ್ಡಿನಲ್ ಡೇಟಾ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ರ್ಯಾಂಕಿಂಗ್ ಎಲ್ಲ ಇರುತ್ತೆ. ಅಗೈನ್ the second option BACD, option B is correct for this. Option B is correct for this. Next question, tools ಬಗ್ಗೆ ಒಂದು ಕ್ವಶನ್ ಇದೆ. ನಾವು before going to the answer, let us try to get the answer from this. Questionnaires ಅಂತ ಹೇಳಿದ್ರೆ ಏನು, ಆಲ್ರೆಡಿ ಟೋಲ್ಡ್ ಯು, ಇಟ್ಸ್ ಇನ್ ದ ಫಾರ್ಮ್ ಆಫ್ ರಿಟನ್. ಸೊ ಪ್ರಿಂಟೆಡ್ ಕ್ವಶನ್ಸ್ ಇರೋದಕ್ಕೆ ನಾವು ಕ್ವಶನ್ನೇರ್ಸ್ ಅಂತ ಕರಿತೀವಿ. ಸೊ ಮೊದಲನೇದಕ್ಕೆ ಕ್ವಶನ್ನೇರ್ಸ್ ಅಂತ ಕರಿಬೋದು. ಇಂಟರ್ವ್ಯೂ ಇಸ್ ನಥಿಂಗ್ ಬಟ್ ಫೇಸ್ ಟು ಫೇಸ್ ಡಿಸ್ಕಷನ್. ಸೊ ಎರಡನೇದಕ್ಕೆ ಎ ಅಂತ ಕರಿಬೋದು. ಸರ್ವೆ ಯು ನೀಡ್ ಟು ಟೇಕ್ ಫ್ರಮ್ ಲಾರ್ಜ್ ಗ್ರೂಪ್ ಆಫ್ ಡೇಟಾ. ಫೋಕಸ್ ಗ್ರೂಪ್ ಅಂದರೆ ಗ್ರೂಪ್ ಡಿಸ್ಕಷನ್ ಮಾಡಿ ತಗೊಳ್ಳುವಂತಹ ಡೇಟಾ. ಅಗೈನ್ BACD ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್, ದಟ್ ಇಸ್ ಆಪ್ಷನ್ ನಂಬರ್ C. We have analogy type of question. Analogy type of question ಅಂದರೆ what if, like if this is to this and what is this ಅಂತ ಕೇಳ್ತಾರೆ. ಇನ್ನೊಂದು ಡೇಟಾ ಕೊಟ್ಬಿಟ್ಟು ಹಂಗಂದ್ರೆ ಏನು. ಪ್ರೈಮರಿ ಡೇಟಾ ಅನ್ನೋದು ಫಸ್ಟ್ ಹ್ಯಾಂಡ್ ಆದರೆ ಸೆಕೆಂಡರಿ ಡೇಟಾ ಅನ್ನೋದು ಏನು ಅಂತ ಕೇಳ್ತಿದ್ದಾರೆ. ಸೊ ಇದೇ ರಿಲೇಟೆಡ್ ಇರುತ್ತೆ ಆನ್ಸರು. ಸೆಕೆಂಡರಿ ಡೇಟಾ ಅಂದರೆ ಇಟ್ ಈಸ್ ನಾಟ್ ರಾ, ಒರಿಜಿನಲ್ ಡೇಟಾ ಅಲ್ಲ, ಆ್ಯಕ್ಯುರೇಟು ಅಲ್ಲ, ಪ್ರೊಸೆಸ್ಡು ಅಲ್ಲ. ಎಕ್ಸಿಸ್ಟಿಂಗ್ ಡೇಟಾಗೆ ನಾವು ಸೆಕೆಂಡರಿ ಡೇಟಾ ಅಂತ ಕ್ಯಾಟಗರೈಸ್ ಮಾಡ್ಬೋದು. ಸಿಮಿಲರ್ ಟು ದಿಸ್, ಸೊ ವಿ ಹ್ಯಾವ್ ನಾಮಿನಲ್ ಡೇಟಾ, ಆರ್ಡರ್ ಇರೋದಿಲ್ಲ. ಆರ್ಡಿನಲ್ ಡೇಟಾ ಅಂದರೆ ಬೇಸ್ಡ್ ಆನ್ ರ್ಯಾಂಕಿಂಗ್ಸ್. ಸೊ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಬೇಸ್ಡ್ ಆನ್ ರ್ಯಾಂಕಿಂಗ್ಸ್ ಯಾವ ಡೇಟಾ ಇರುತ್ತೆ, ಆರ್ಡಿನಲ್ ಡೇಟಾ ಇರುತ್ತೆ. ಕಮಿಂಗ್ ಟು ದ ಅಸರ್ಷನ್ ರೀಸನ್ ಟೈಪ್ ಆಫ್ ಕ್ವಶನ್, ಯು ಕ್ಯಾನ್ ಸಿ ಅಸರ್ಷನ್. ಆರ್ಡಿನಲ್ ಡೇಟಾ ಕ್ಯಾನ್ ಬಿ ಆವರೇಜ್ಡ್ ಮೀನಿಂಗ್ಫುಲಿ. ಆರ್ಡಿನಲ್ ಡೇಟಾನ ಮೀನಿಂಗ್ಫುಲ್ ಆಗಿ ಆವರೇಜ್ ಮಾಡಬಹುದಾ. ರೀಸನ್ನು, ಆರ್ಡಿನಲ್ ವ್ಯಾಲ್ಯೂಸು ಅದ್ರದ್ದು ಡಿಫ್ರೆನ್ಸ್ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಆರ್ಡಿನಲ್ ಡೇಟಾ ಅಂತ ಹೇಳಿದ್ರೆ let us move on to the next question. Ordinal data can be averaged meaningfully ಅಂತ ಕೇಳ್ತಾ ಇದ್ದಾರೆ. ಆರ್ಡಿನಲ್ ಡೇಟಾ ಕ್ಯಾನ್ ಬಿ ಅವರೇಜ್ಡ್, ಅದು ಇಂಪಾರ್ಟೆಂಟು. ಆರ್ಡಿನಲ್ ಡೇಟಾ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಆರ್ಡರ್ಸ್ ಅಂತ ತಗೊಳ್ಳೋವಂಥದ್ದು, ರ್ಯಾಂಕಿಂಗ್ಸ್ ತಗೊಳ್ಳೋವಂಥದ್ದು. ಅದನ್ನು ಆವರೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸಿನ್ಸ್ ಇಟ್ ಇಸ್ ಎ ಕ್ವಾಲಿಟೇಟಿವ್ ಡೇಟಾ, ದೆರ್ ಇಸ್ ನೋ ಮೀನಿಂಗ್ ಆಫ್ ಅವರೇಜ್ ಹಿಯರ್. ಸೊ ದಿಸ್ ಇಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ಡಿಫರೆನ್ಸಸ್ ಬಿಟ್ವೀನ್ ಆರ್ಡಿನಲ್ ವ್ಯಾಲ್ಯೂಸ್ ಆರ್ ಈಕ್ವಲ್. ದೆರ್ ಇಸ್ ನೋ ವ್ಯಾಲ್ಯೂಸ್ ಹಿಯರ್. ಬರೀ ರ್ಯಾಂಕಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇರೋದ್ರಿಂದ ಡಿಫರೆನ್ಸಸ್ಸು ಬರೋದಿಲ್ಲ. ಹಾಗಾಗಿ ಆ ಎರಡು ಕೂಡ ಫಾಲ್ಸ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಬೋತ್ ಎ ಆ್ಯಂಡ್ ಆರ್ ಫಾಲ್ಸ್ ಅಂತ ಹಾಕಬೇಕಾಗುತ್ತೆ. ಡೇಟಾ ಕ್ಲೀನಿಂಗ್ ಇಂಪ್ರೂವ್ಸ್ accuracy. It removes incorrect and duplicate data. You can see both assertion and reasons are true. ಎರಡು ಕೂಡ ಸರಿ. ಇದನ್ನು ಕೂಡ accuracy ಜಾಸ್ತಿ ಮಾಡುತ್ತೆ, ಅದೇ ಥರ ಇನ್ಕರೆಕ್ಟ್ ಅಥವಾ ಡೂಪ್ಲಿಕೇಟ್ ಡೇಟಾನ ರಿಮೂವ್ ಮಾಡುತ್ತೆ. So this is about some of the practice question. You can practice n number of questions similar to these questions. So I'm going to show the previous year questions also.
ಫಾರ್ ಯುವರ್ ಈಸಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನೋಡ್ಬೋದು ಇಲ್ಲಿ. ಡ್ಯಾಶ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಕ್ವಾಂಟಿಟೇಟಿವ್ ಡೇಟಾ 2023 ಕೇಳಿರುವಂಥದ್ದು. ನೋಡ್ಬೋದು 4 ಆಪ್ಷನ್ ನೋಡಿ. ಕ್ವಾಂಟಿಟಿ ಅನ್ನೋ ವರ್ಡ್ ಬಂದ ತಕ್ಷಣ ಅಳಿಯಬಹುದಾದಂತಹ ಡೇಟಾ, ವಾಲ್ಯೂಮ್ ಅನ್ನೋದು ಅಥವಾ ಏನು ಗಾತ್ರ ಅಂತ ಏನು ಕರಿತೀವಿ ಅದನ್ನು ನಾವು ಅಳಿಬೋದು ಸೆಂಟಿಮೀಟರ್ ಕ್ಯೂಬ್, ಮೀಟರ್ ಕ್ಯೂಬಲ್ಲಿ. ಹಾಗಾಗಿ ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ವರ್ಡ್ಸನ್ನು, ಸಿಂಬಲ್ಸನ್ನು, ಕಲರ್ಸನ್ನು ಅಳಿಯೋಕ್ಕಾಗೋದಿಲ್ಲ. So the data which can be numerically measurable is called quantitative data. Volume can be measured in numbers. Data cleaning is the process of removing virus, correctly formatting data, removing duplicate data, properly formatting data. Actually ಇಲ್ಲಿ ರಿಮೂವಿಂಗ್ ಡೂಪ್ಲಿಕೇಟ್ ಡೇಟಾ ಅಂತ ಸ್ವಲ್ಪ ರಿಲೆವೆಂಟ್ ಇದೆ, ಬಟ್ ಇಲ್ಲಿ ನೋಡೋದಾದರೆ ನೀವು ಈವನ್ ಕಂಪ್ಯೂಟರಿಂದ ಡೇಟಾ ತೊಗೊಂಡ್ರೆ ಅಲ್ಲಿ ವೈರಸ್ನ ರಿಮೂವ್ ಮಾಡೋದು ಕೂಡ ಡೇಟಾ ಕ್ಲೀನಿಂಗೇ ಆಗುತ್ತೆ. ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಇತ್ತು. ಎಲ್ಲ ಆಪ್ಷನ್ಸು ಕರೆಕ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದಾದ್ರೂ ಟಿಕ್ ಹಾಕಿದರೆ ಯು ಕ್ಯಾನ್ ಗೆಟ್ ಅ ಆನ್ಸರ್ ಫಾರ್ ದಿಸ್. ಡ್ಯಾಶ್ ಇಸ್ ನಾಟ್ ಎ ಡೇಟಾ ಕಲೆಕ್ಷನ್ ಟೂಲ್. ಸೊ ಫೋಕಸ್ ಗ್ರೂಪ್ ಡಿಸ್ಕಷನ್ನು ಡೇಟಾ ಕಲೆಕ್ಷನ್ ಟೂಲ್ ಆಗುತ್ತೆ, ಸರ್ವೆ ಡೇಟಾ ಕಲೆಕ್ಷನ್ ಟೂಲ್ ಆಗುತ್ತೆ, ಕ್ವಶನಿಯರ್ಸ್ ಡೇಟಾ ಕಲೆಕ್ಷನ್ ಟೂಲ್ ಆಗುತ್ತೆ. ವರ್ಡ್ ಅನ್ನೋದು ಡೇಟಾ ಕಲೆಕ್ಷನ್ ಟೂಲ್ ಆಗೋದಿಲ್ಲ. ಹಾಗಾಗಿ ವರ್ಡ್ ಅನ್ನೋದು ಕರೆಕ್ಟ್ ಆಪ್ಷನ್. ಸೊ 3 ಕ್ವಶನ್ 23 ಕೇಳಿದ್ರು. 24 ಬರೋದಾದ್ರೆ which one of the following is not the benefit? See here the keyword is not. Removing the errors when multiple sources of data are at play ಅನ್ನೋದು ಆಕ್ಚುಲಿ ಡೇಟಾ ಕ್ಲೀನಿಂಗ್ ಬೆನಿಫಿಟ್. ಬೂಸ್ಟ್ಸ್ ರಿಸಲ್ಟ್ಸ್ ಅಂಡ್ ರೆವಿನ್ಯೂ. ಇಟ್ ಬೂಸ್ಟ್ ರಿಸಲ್ಟ್ ಯಾವುದು ಬೆನಿಫಿಟ್ ಅದು, ರಿಸಲ್ಟ್ಸ್ ಅಂಡ್ ಏನು ರೆವಿನ್ಯೂನ ಬೂಸ್ಟ್ ಮಾಡೋದಿಲ್ಲ. ಹಾಗಾಗಿ ಮೋಸ್ಟ್ಲಿ ದಿಸ್ ಒನ್ ಇಸ್ ದ ನಾಟ್ ಬೆನಿಫಿಟ್. ಫಾಸ್ಟರ್ ಡಿಸಿಷನ್ ಮೇಕಿಂಗ್ ಅಂಡ್ ಮೋರ್ ಎಫಿಷಿಯೆಂಟ್ ಬಿಸ್ನೆಸ್ ಅಂತ ಕೇಳ್ತಾ ಇದ್ದಾರೆ. ಕನ್ಸ್ಯೂಮ್ಸ್ ಮೋರ್ ಟೈಮ್. ಸೊ ಕನ್ಸ್ಯೂಮರ್ಸ್ ಮೋರ್ ಟೈಮು ಕೂಡ ಇಲ್ಲಿ ನೀವು ನೋಡ್ಬೋದು. ಡೇಟಾ ಕ್ಲೀನಿಂಗ್ ಮಾಡೋದಕ್ಕೆ ಯಾವುದೇ ಥರ ನೋಡಿ ಟಿಕ್ ಮಾರ್ಕ್ ಹಾಕಿರೋದು ರಿಸಲ್ಟ್ಸ್ ಆ್ಯಂಡ್ ರೆವಿನ್ಯೂನ ಬೆನಿಫಿಟ್ ಅಂತ ಕರಿತೀವಿ, ಎರರ್ಸ್ನ ಬೆನಿಫಿಟ್ಸ್ ಅಂತ ಕರಿತೀವಿ, ಫಾಸ್ಟರ್ ಡಿಸಿಷನ್ ಮೇಕಿಂಗ್ನ ಬೆನಿಫಿಟ್ಸ್ ಅಂತ ಕರಿತೀವಿ. ಬಟ್ ಇದನ್ನು ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅನ್ನೋದು ರಾಂಗ್ ಮಿಸ್ಕನ್ಸೆಪ್ಷನ್ ಆಗಿರೋದ್ರಿಂದ 4th ಆಪ್ಷನ್ ಇಸ್ ಕರೆಕ್ಟ್ ಫಾರ್ ದಿಸ್. ಇಂಟರ್ವ್ಯೂ ಮಾಡೋದಕ್ಕೆ ಯೂಸ್ ಮಾಡುವಂತಹ ಏನು ಟೂಲ್ ಯಾವುದು ಅಂತ ಕೇಳ್ತಿದ್ದಾರೆ. ಅದರ ಇಂಟರ್ವ್ಯೂದು ಟೈಪ್ಸ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಅನ್ಸ್ಟ್ರಕ್ಚರ್ಡ್ ಟೈಪ್ ಆಫ್ ಇಂಟರ್ವ್ಯೂ ಇಸ್ ಕರೆಕ್ಟ್. ಅದರಲ್ಲಿ ಏನು ಯಾವ ಥರ ಕ್ವಶನ್ಸ್ ಬೇಕಾದರೂ ಕೇಳ್ಬೋದು ಇಂಟರ್ವ್ಯೂವರು. ಸೆಮಿ ಸ್ಟ್ರಕ್ಚರ್ಡ್ ಅಂದರೆ ಸಮ್ ಆಫ್ ದ ಕ್ವಶನ್ಸ್ ಆರ್ ಪ್ರಿಪೇರ್ಡ್ ಆ್ಯಂಡ್ ಅದರ ಎಕ್ಸ್ಟ್ರಾ ಕ್ವಶನ್ಸು ಕೂಡ ಕೇಳ್ತಾರೆ. ಸ್ಟ್ರಕ್ಚರ್ಡಲ್ಲಿ ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ ಇರುತ್ತೆ. ಆಡಿಯೋ ರೆಕಾರ್ಡರ್ ಅನ್ನೋದು ಟೂಲ್ ಆಗಿರೋದ್ರಿಂದ ಇದು ಟೈಪ್ ಆಫ್ ಇಂಟರ್ವ್ಯೂ ಅಲ್ಲ. ಡ್ಯಾಶ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಕ್ವಾಲಿಟೇಟಿವ್ ಡೇಟಾ ಅಂತ ಕೇಳ್ತಾ ಇದ್ದಾರೆ. ಕ್ವಾಲಿಟಿ ಮೆಷರ್ ಮಾಡೋದು ಅಥವಾ ಆರ್ಡರ್ಸ್ ಅಥವಾ ನಾಮಿನಲ್ ಡೇಟಾ ತಗೊಳ್ಳೋದು. ಟೆಂಪ್ರೇಚರು ಕ್ವಾಂಟಿಟೇಟಿವ್ ಡೇಟಾ, ದಿಸ್ ಇಸ್ ಕ್ವಾಂಟಿಟೇಟಿವ್. ಎಬಿಲಿಟಿ ಆಫ್ ದ ಸ್ಟೂಡೆಂಟ್ಸ್ ಇಲ್ಲಿ ಯಾವುದೇ ನಂಬರ್ಸ್ ಇಲ್ಲದೆ ಇರೋದ್ರಿಂದ ವಿ ಕ್ಯಾನ್ ಸೇ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಅಗೇನ್ ವಿ ಚೆಕ್ ದ 3rd and 4th ಆಪ್ಷನ್. ಪ್ರೈಸಸ್ಸು ಕೂಡ ಕ್ವಾಂಟಿಟಿಲೇ ಮೆಷರ್ ಮಾಡ್ತೀವಿ, ಏರಿಯಾನು ಕೂಡ ಕ್ವಾಂಟಿಟಿಲೇ ಮೆಷರ್ ಮಾಡ್ತೀವಿ. ಹಾಗಾಗಿ ಟೆಂಪ್ರೇಚರ್, ಪ್ರೈಸ್ ಆ್ಯಂಡ್ ಏರಿಯಾ ಅನ್ನೋದು ರಾಂಗ್ ಆಪ್ಷನ್ನು. ಎಬಿಲಿಟಿ ಆಫ್ ದ ಸ್ಟೂಡೆಂಟ್ಸ್ ಅನ್ನೋದು ಕರೆಕ್ಟ್ ಆಪ್ಷನ್ ಆಗಿದೆ. ನೆಕ್ಸ್ಟ್ 2025 ಬರೋದಾದರೆ ವಿ ಹ್ಯಾವ್ ಮ್ಯಾಥ್ ದಿ ಫಾಲೋಯಿಂಗ್ ಟೈಪ್ ಆಫ್ ಕ್ವಶನ್. ಇಲ್ಲಿ ಕ್ವಶನ್ ಏರ್ ಅಂತ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿದೆ, ಡೇಟಾ ಅಂತ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿದೆ, ಇಂಟರ್ವ್ಯೂ ಅಂತ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿದೆ, ಕ್ವಾಂಟಿಟೇಟಿವ್ ಡೇಟಾ ಅಂತ ಇದೆ. ಈ ಕಡೆ ನೋಡ್ತಾ ಬರೋಣ. ಸೊ ಡೇಟಾ ಇಸ್ ನಥಿಂಗ್ ಬಟ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಯು ಕ್ಯಾನ್ ಸೇ ಹಿಯರ್ 1ಗೆ 4 ಅಂತ ಡೈರೆಕ್ಟಾಗಿ ಬರೀಬಹುದು. ಇಲ್ಲೂ ಕೂಡ ಆಪ್ಷನ್ಗಳು 1ಗೆ 4 ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ಡೇಟಾ ಅನ್ನೋದು ಗೊತ್ತಿರುತ್ತೆ ಅಂತ. ಕ್ವಶನ್ ಏರ್ನ ಯೂಶಲಿ ವಿ ಟೇಕನ್ ಫ್ರಮ್ ಗೂಗಲ್ ಫಾರ್ಮ್. ಸೊ ಇಲ್ಲಿ ನಿಮಗೆ ಒಂದೆರಡು ಆಪ್ಷನ್ಸ್ ಫಿಲ್ಟರ್ ಆಗುತ್ತೆ. ಸೊ ಬಿಗೆ 3 ಆಗುತ್ತೆ. ಅವಾಗ A4 B3 ಲೆಟಸ್ ಚೆಕ್ ಅದೊಂದೇ ಆಪ್ಷನ್ ಇರೋದು. C and D ಚೆಕ್ ಮಾಡೋಣ. ಇಂಟರ್ವ್ಯೂ ಅಂತ ಹೇಳಿದ್ರೆ ಯಾವುದು ಇಂಟರ್ವ್ಯೂ ಅಂತ ಹೇಳಿದ್ರೆ ದಿಸ್ ಇಸ್ ಆಲ್ಸೋ ಅ ಕೈಂಡ್ ಆಫ್ ಸರ್ವೆ ಅಂತ ತಗೋಬಹುದು. A quantitative data is a data where the number of students appearing for the exam. So C ಆಪ್ಷನ್ ಕರೆಕ್ಟ್ ಆಗುತ್ತೆ. ನೀವು ಇಲ್ಬೋದು ಸರ್ ಸರ್ವೆನೇ ಬೇರೆ ಇಂಟರ್ವ್ಯೂ ಬೇರೆ ಅಂತ, ಬಟ್ ಸರ್ವೇಲೂ ಕೂಡ ಇಂಟರ್ವ್ಯೂ ಮಾಡಿ ಸರ್ವೆ ತಗೋತಾರೆ. ಹಾಗಾಗಿ ಆಪ್ಷನ್ C ಇಸ್ ಕರೆಕ್ಟ್. ಸೊ ನೀವು ಡೇಟಾ ತೊಗೊಂಡ್ರೆ ಗೂಗಲ್ ಫಾರ್ಮಲ್ಲಿ ಯಾವ ಫೈಲ್ಗೆ ಅದು ಸೇವ್ ಆಗುತ್ತೆ. ಸೊ .docನ .docx, CSVನ XLSX, ಇವೆರಡು ರಿಲೇಟೆಡ್ ಟು ಎಕ್ಸೆಲ್ ಆ್ಯಂಡ್ ಇವೆರಡು ರಿಲೇಟೆಡ್ ಟು ವರ್ಡ್. ಸೊ ನೀವು ಚೆಕ್ ಮಾಡಿದ್ರೆ ಗೂಗಲ್ ಫಾರ್ಮಲ್ಲಿ .csv ಫೈಲ್ಗೆ ಸೇವ್ ಆಗಿರೋದು. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಡೇಟಾ ಕ್ಲೀನಿಂಗ್, ಅಗೇನ್ ಡೇಟಾ ಕ್ಲೀನಿಂಗ್ ಕ್ವಶನ್ ಇಲ್ಲೂ ಒಂದಿದೆ ನೋಡಿ. ಮಾಡಿಫೈಡ್ ದ ಗ್ಯಾದರ್ ಡೇಟಾ, ಆಡಿಂಗ್ ದ ಡೇಟಾ ಟು ದ ಗ್ಯಾದರಿಂಗ್ ಡೇಟಾ, ರಿಮೂವಿಂಗ್ ದ ಡೇಟಾ, ಪ್ರೊಸೆಸಿಂಗ್ ದ ಡೇಟಾ. 4 ಒನ್ ಅಂಡ್ ದ ಸೇಮ್ ಸರಿ ಅಂತ ಅನಿಸುತ್ತೆ. ಡೇಟಾ ಕ್ಲೀನಿಂಗ್ 4ಕ್ಕೂ ಸರಿ ಅಂತ ಹಾಕ್ಬೋದು. ಹಾಗಾಗಿ ಇದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಇತ್ತು.
So this is about the first chapter. If you have any doubts, you can leave me a comment. I'm happy to answer. Or any other missing idre, ನಿಮ್ಮ ಹತ್ರ ಯಾವ್ದಾದ್ರು questions ಇದ್ರೆ ಅದನ್ನು ಕೇಳಬಹುದು. I'm happy to answer. And thanks for watching this video. And you can easily get 3 marks in this question. Don't miss this question. So don't forget to share and subscribe. Thank you so much.